आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः करोतु मम कल्याणं हरिर्हरिमुखाभिरः गुरुश्च मध्वनामा मे दोस्तु निरन्तरम् नित्यं हयग्रीवपदारविन्दे संसक्तबुद्धिं स्वपदारविन्दं गुरुवादिदर्पद्विपदारविन्दं तं श्रीनिवासार्यगुरुं नमामि जन्माद्यस्य यतोऽन्वयादितरतश्चार्तेष्वभिघ्नस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकोहकं सत्यं परं धीमहि सृष्टिस्थित्यप्ययहानि अतिदुषतमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्वात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयत्तं महान्तम् यस्वानुभावमखिलश्रुतिसारमेकम् आध्यात्मदीपमतितिदिशतां तमोन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनां स्वस्त्यस्तु अशेषसन्मङ्गलानि भवन्तु श्लोकैकश्रवणफलमात्रेण वक्तुश्च श्रोतॄणां निखिलकलिपुत्रकर्मशाकुनोदनपुटतले धर्माद्यशिखलपुरुषार्थसाधने बुधे श्रीमहामुनिवेदव्यासकृते श्रीमद्भागवते अद्यकथा प्रारंभे सति किञ्चित् पूर्वकथानुवादः ನವಜಾಯಂತಿಯರ ಉಪದೇಶವನ್ನು ಕೇಳ್ತಾ ಇರುವಂತಹ ಪರೀಕ್ಷಿತ್ ರಾಜರು ದ್ರುಮಿಳ ಎಂಬುವಂತಹ ಒಂದು ಜಾಯಂತೆಯರ ಉಪದೇಶವನ್ನು ಕೇಳೋದಕ್ಕೋಸ್ಕರವಾಗಿ ಆ ನಿಮಿ ಚಕ್ರವರ್ತಿ ಏನು ಪ್ರಶ್ನೆಯನ್ನು ಮಾಡಿದ್ದ ಅದನ್ನು ಕೇಳ್ತಾ ಇದ್ದಾರೆ. ಯಾನಿ ಯಾನೀಹ ಕರ್ಮಾಣಿ ಯೈಹಿ ಸ್ವಚ್ಛಂದ ಜನ್ಮವಿಃ ಚಕ್ರೇ ಕರೋತಿ ಕರ್ತಾವ ಹರಿಸ್ತಾನಿ ಬ್ರುವಂತುನಃ ಅಂತ ಕೇಳಿ ಪ್ರಶ್ನೆ ಮಾಡಿದಾಗ ಪರಮಾತ್ಮ ಯಾವ್ಯಾವ ಕರ್ಮಗಳನ್ನು ಯಾವ್ಯಾವ ಒಂದು ಜನ್ಮಗಳಲ್ಲಿ ಪರಮಾತ್ಮ ಏನೇನನ್ನೆಲ್ಲ ಮಾಡಿದ ಅನ್ನೋದನ್ನು ನಮಗೆ ಹೇಳ್ರಿ ಅಂತಂದಾಗ ದ್ರುಮಿಳ ಎಂಬುವಂತಹ ಒಬ್ಬ ಜಾಯಂತೆಯರು ಈ ರೀತಿಯಾಗಿ ಹೇಳ್ತಾರೆ. ಯೋವಾ ಅನಂತಸ್ಯ ಗುಣಾನ್ ಅನಂತಾನು ಉಕ್ರಮಿಷ್ಯೇತ್ ಸತು ಬಾಲ ವಿದ್ದಃ ರಜಾಂಸಿ ಭೂಮೇಃ ಗಣಯೇತ್ ಕಥಂಚಿತ್ ಕಾಲೇನ ನೈವ ಅಖಿಲ ಸತ್ವಧಾಮ್ನಃ ಅಂತ ಅವ್ರು ಒಂದೇ ಮಾತು ಹೇಳ್ತಾರೆ. ನೋಡ್ರಿ, ಪರಮಾತ್ಮನ ಕ್ರಿಯಾಗಳು ಅಂತ ಏನಿದೆ ಅವುಗಳನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಪರಮಾತ್ಮನ ಕ್ರಿಯಾ ಅನ್ನೋದು ಪರಮಾತ್ಮನ ಒಂದು ಗುಣ. ಆ ಗುಣವನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ಅನಂತಸ್ಯ ಗುಣ ಅನ್ನು ಅನಂತವಾದಂತಹ ಗುಣಗಳಿದೆ. ಮತ್ತೆ ಅನಂತಾನುಕ್ರಮಿಷ್ಯೇತ್, ಅನಂತವಾಗಿ ಅದು ನಿರಂತರವಾಗಿ ಒಂದಾದ್ಮೇಲೆ ಬರ್ತಾನೇ ಇದೆ. ಆದ್ರಿಂದ ಅದನ್ನ ನಾವು ತಿಳ್ಕೊಳ್ತೀವಿ ಅನ್ನೋದೇನಿದೆ ಸತು ಬಾಲ ಬುದ್ಧಿ. ಅದು ಇನ್ನೇನಲ್ಲ, ಅದು ಬಾಲ ಬುದ್ಧಿ. ಪರಮಾತ್ಮನ ಗುಣಗಳನ್ನ ತಿಳ್ಕೊಳ್ತೀವಿ ನಾವು ಅಂದ್ರೆ ಸಮಗ್ರವಾಗಿ ಏನೋ ಅರ್ಥ. ನಮ್ಮ ಯೋಗ್ಯತಾನುಸಾರವಾಗಿ ಒಂದೊಂದು ಗುಣಗಳು, 2 ಗುಣಗಳು, ಎಷ್ಟೋ ನಮ್ಮದು. ಈಗ ನಾವು ಸಮುದ್ರ ಸ್ನಾನ ಮಾಡ್ತೀವಿ ಅಂತಂತೀವಿ. ಏನ್ ಸಮುದ್ರ ಸ್ನಾನ ಶಬ್ದಾರ್ಥ ಏನು? ಇಡೀ ಸಮುದ್ರ ನೀರು ಹಾಕೊಂಡ್ ಬರ್ತೀವಿ. ಎಲ್ಲೋ ಒಂದು ದಡದಲ್ಲಿ ನಿಂತ್ಕೊಂಡು ಒಂದು ಅಲೆಗೆ ತಲೆ ಕೊಟ್ಬಿಟ್ಟು ಈ ಕಡೆ ಬರ್ತೀವಿ ಅಷ್ಟೇನೋ ಹೊರತು. ಆದ್ರೆ ಹೇಳ್ಕೊಳ್ಳೋದು ಮಾತ್ರ ಏನು? ಸಮುದ್ರ ಸ್ನಾನ ಮಾಡಿದೆ ನಾನು ಅಂತ. ಹಾಗೆ ನಾವು ಪರಮಾತ್ಮನ ಗುಣ ತಿಳ್ಕೊಂಡಿದೀವಿ ಅಂತ ಹೇಳೋದು ಹೇಗೆ? ಒಂದು ಗುಣ, ಆ ಒಂದು ಗುಣದಲ್ಲಿ ಅತ್ಯಲ್ಪವಾದಂತಹ ಒಂದು ಅಂಶವನ್ನ ನಾವು ನಮ್ಮ ಯೋಗ್ಯತಾನುಸಾರವಾಗಿ ತಿಳ್ಕೊಳ್ಬಹುದು ಅಷ್ಟೇನೋ ಹೊರತು ಅದನ್ನು ತಿಳ್ಕೊಳಕ್ಕಾಗಲ್ಲ. ಸತು ಬಾಲ ಬುದ್ಧಿ. ಅದು ಮಕ್ಕಳ ಅಂತಂದ್ರೆ ಬುದ್ಧಿ ಇಲ್ಲದೆ ಇರೋರು ಅವಿವೇಕಿಗಳು. ಮಕ್ಕಳು ಬಾಲ ಅಂತ ಯಾರನ್ನ ಕರೀತಾರೆ ಅಂದ್ರೆ ಯಾರ ಅವಿವೇಕಿಗಳಿಂದ ಸರಿಯಾಗಿ ಅವರಿಗೆ ಬುದ್ಧಿಯ ಪ್ರೌಢಿಮಾ ಬಂದಿರೋದಿಲ್ಲ, ಮೆಚುರಿಟಿ ಇರಲ್ವೋ ಅಂಥವ್ರನ್ನ ಬಾಲಕರು ಅಂತ ಕರೀತಾರಲ್ಲ. ಹಾಗೆ ಬಾಲ ಬುದ್ಧಿ ಅಂದ್ರೆ ಇಮ್ಮೆಚೂರ್ಡ್ ಬುದ್ಧಿ ಇರುವವರು, ಅವರಿಗೆ ಏನು ಸರಿಯಾಗಿ ಇನ್ನ ಜ್ಞಾನ ಬಂದಿಲ್ಲ ಅಂತ ಅರ್ಥ. ಯಾಕೆ? ರಜಾಂಸಿ ಭೂಮೇ ಗಣಯೇತ್ ಕಥಂಚಿತ್. ಹೇಗೋ ಮಾಡಿ ಭೂಮಿ ಮೇಲಿರುವ ಆ ಧೂಳಿನ ಕಣಗಳನ್ನ ಬೇಕಾದ್ರೆ ಎಣಿಸಿ ಬಿಡಬಹುದು. ಸಮರ್ಥನಾದವನು ಎಣಿಸ್ಬಿಡ್ತಾನೆ, ಭೂಮಿಯ ಧೂಳಿನ ಕಣ ಎಣಿಸ್ಬಿಡ್ತಾನೆ. ಕಾಲೇನ ನೈವಾಖಿಲ ಸತ್ವಧಾಮ್ನಃ. ಆದ್ರೆ ಎಷ್ಟು ಕಾಲ ಕೊಟ್ಟರು ಪರಮಾತ್ಮನ ಗುಣಗಳನ್ನ ಎಣಿಸಿ ಮುಗಿಸೋದಕ್ಕೆ ಅದು
ಸಾಧ್ಯ ಇಲ್ಲ ಅಂತ ಅನಂತವಾದಂತಹ ಗುಣಗಳಿದೆ ಅದು. ಆದ್ರಿಂದ ಪರಮಾತ್ಮ ಏನು ಮಾಡ್ತಾನೆ ಅಂತಂದ್ರೆ, ತಾನು ಒಂದು ದಿವ್ಯವಾದಂತಹ ಗುಣ ಏನದು ಜನಗಳಿಗೆ ಎಲ್ಲರಿಗೆ ತಿಳ್ಕೊಳ್ಳೋದಕ್ಕೆ ಯೋಗ್ಯವಾದಂತಹದ್ದು ಒಂದು ಅಂಶಗಳಿರತ್ತೆ, ಅದನ್ನ ಮಾತ್ರ ಜನಗಳಿಗೆ ಗೊತ್ತಾಗುವಂತೆ ಅಭಿವ್ಯಕ್ತಿ ಮಾಡ್ತಾನೆ. ಅದರಲ್ಲಿ ಒಂದು ಪ್ರಧಾನವಾದ ಗುಣ ಈ ಜಗತ್ತನ್ನು ಸೃಷ್ಟಿ ಮಾಡಿದಂತಹ ಒಂದು ಗುಣ ಅದು. ಪರಮಾತ್ಮ ತಾನೇ ಸ್ವಯಂ ಪಂಚಭಿಹಿ ಆತ್ಮಸೃಷ್ಟೈಹಿ ತನ್ನ 5 ರೂಪಗಳನ್ನ ಮಾಡಿಕೊಂಡು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ರೂಪದಿಂದ ಈ 4 ರೂಪಗಳನ್ನ ತಗೊಂಡು ಒಟ್ಟು 5 ರೂಪಗಳನ್ನ ತಾನು ಮಾಡಿಕೊಂಡು ಪರಮಾತ್ಮ ಪುರಂ ವಿರಾಜಂ ವಿರಚಯ್ಯ ತಸ್ಮಿನ್, ವಿರಾಜ ಎಂಬುವಂತಹ ಒಂದು ಪುರವನ್ನ ನಿರ್ಮಾಣ ಮಾಡದ. ಅಂದ್ರೆ ವಿರಾಟ ಏನಿದೆ, ವಿರಾಟ ಅಂದ್ರೆ ಬ್ರಹ್ಮಾಂಡ ಅಂತ, ಬ್ರಹ್ಮಾಂಡ ಎಂಬುವಂತಹ ಒಂದು ಪುರವನ್ನ ನಿರ್ಮಾಣ ಮಾಡದ. ಅದರಲ್ಲಿ ಸ್ವಾಂಶೇನ ವಿಷ್ಟ, ತಾನದರೊಳಗಡೆ ಪ್ರವಿಷ್ಟನಾದ. ಪುರುಷ ಅಭಿಧಾನಂ, ಪುರುಷ ಅಂತ ಹೆಸರನ್ನ ಅದಕ್ಕೆ ತಗೊಂಡ. ಆ ಏನು ಬ್ರಹ್ಮಾಂಡದ ಒಳಗಡೆ ಪ್ರವೇಶ ಮಾಡಿದ ರೂಪ ಇದೆ ಅದಕ್ಕೆ ಪುರುಷ ಅಂತ ಹೆಸರಿದೆ. ಅದನ್ನ ಪರಮಾತ್ಮ ಹೊಂದಿ ನಾರಾಯಣ ಆದಿದೇವ, ಪರಮಾತ್ಮ ಅವನು ಆದಿದೇವನಾದಂತಹ ನಾರಾಯಣ ಪುರುಷ ಅಂತ ಅಲ್ಲಿ ಹೆಸರನ್ನ ತಗೊಂಡ. ಹೀಗೆ ಪರಮಾತ್ಮ ರುದ್ರೇಪಿ ಅಪ್ಯಾಯ ತಮಸಾ ಪುರುಷ, ರುದ್ರದೇವರ ಒಳಗಡೆ ನಿಂತುಕೊಂಡು ಅವನು ರುದ್ರ ಅಂತ ಹೆಸರನ್ನ ತಗೊಂಡು ಅಲ್ಲಿ ಅಪ್ಯಾಯ ಅಂದ್ರೆ ಲಯವನ್ನ ಮಾಡೋದಕ್ಕೋಸ್ಕರವಾಗಿ ತಮೋಗುಣದಿಂದ ಲಯವನ್ನ ಮಾಡ್ತಾನೆ, ರಜೋಗುಣದಿಂದ ಸ್ಥಿತಿಯನ್ನ ಮಾಡ್ತಾನೆ, ಸತ್ವಗುಣದಿಂದ ಸೃಷ್ಟಿಯನ್ನ ಮಾಡ್ತಾನೆ. ಆ ಸೃಷ್ಟಿಯನ್ನ ಮಾಡೋದಕ್ಕೋಸ್ಕರವಾಗಿ ಜ್ಞಾನಾಂಶಕೇನ ವಿಶತೋ ಬಲಮೋಜ ಈಶಃ, ಜ್ಞಾನ ಎಂಬುವಂತಹ ಅಂಶ ಏನಿದೆಯಲ್ಲ ಪರಮಾತ್ಮನಲ್ಲಿ, ಜ್ಞಾನ ಕ್ರಿಯಾ ಅನ್ನೋ ಎಲ್ಲ ಏನಿದೆಯಲ್ಲ, ಆ ಜ್ಞಾನ ಎಂಬುವಂತಹ ಒಂದು ಅಂಶದಿಂದ ಪರಮಾತ್ಮ ಏನ್ ಮಾಡ್ದ, ಅವನು ಆ ಇದರೊಳಗೆ ಬ್ರಹ್ಮದೇವರ ಒಳಗಡೆಗೆ ಪ್ರವಿಷ್ಟನಾದ, ಅದರೊಳಗಡೆ ಪ್ರವಿಷ್ಟನಾಗಿ ಬ್ರಹ್ಮನ ಒಳಗಡೆಗೆ ಇದ್ದುಕೊಂಡು ಅವನು ಆದಿಕರ್ತ ಅಂತ ಹೆಸರಿನಿಂದ, ಆದಿಕರ್ತ ಬ್ರಹ್ಮದೇವರು, ಆ ಬ್ರಹ್ಮದೇವರ ಒಳಗಡೆ ತಾನು ನಿಂತುಕೊಂಡು ತಾನು ಸೃಷ್ಟಿಯನ್ನ ಮಾಡಿದ ಆ ಸತ್ವ ಎಂಬುವಂತಹ ಒಂದು ಗುಣದಿಂದ, ಆ ಒಂದು ಅಂಶದಿಂದ. ಹಾಗೇನೆ ಅದೇ ತರಹ ಪರಮಾತ್ಮ ಏನೇನ್ ಮಾಡ್ದ, ರಜೋಗುಣದಿಂದ ವಿಷ್ಣು ಸ್ಥಿತ, ತಾನೇ ಸ್ವಯಂ ನಿಂತ್ಕೊಂಡು ಸ್ಥಿತಿಕರ್ತೃನಾದ ಅಲ್ಲಿ ಅದನ್ನ ಮಾಡ್ತಾ ಇದ್ದಾನೆ. ರುದ್ರನ ಒಳಗಡೆ ನಿಂತ್ಕೊಂಡು ಈ ಲಯವನ್ನ ಅವನು ಅಲ್ಲಿ ಮಾಡ್ತಾ ಇರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾನೆ. ಈ ರೀತಿಯಾಗಿ ಇಂದ್ರೋಪಿ ನಾಕ್ಯ ಸುಖಮೇಶ ದಿದೃಕ್ಷತೀತಿ ಕಾಮಂ ನ್ಯಯುಂಕ್ತ ಸಗಣಂ ಸ ಬದರ್ಯೂಪಾಖ್ಯಂ. ಪರಮಾತ್ಮ ಏನ್ ಮಾಡ್ದ, ಇಂದ್ರದೇವರ ಒಂದು ಒಳಗಡೆ ನಿಂತುಕೊಂಡು ಆ ಇಂದ್ರದೇವರಿಗೆ ಇಂದ್ರತ್ವವನ್ನ ಕೊಡ್ತಾ 4 ಸ್ವರ್ಗಾದಿಗಳನ್ನ ನೇಮನ ಮಾಡುವಂತಹ ಒಂದು ಶಕ್ತಿಯನ್ನ, ತ್ರಿಲೋಕ ಆ ಆಧಿಪತ್ಯವನ್ನ ಅದನ್ನ ಪರಮಾತ್ಮ ಎಲ್ಲವನ್ನ ಕೊಟ್ಟಿ ಈ ರೀತಿಯಾಗಿ ಆ ಅಸುರ ಗಣಗಳ ಜೊತೆಯಲ್ಲಿ ಹೋಗಿ ಅವರುಗಳ ಜೊತೆಯಲ್ಲಿ ಯುದ್ಧಾದಿಗಳನ್ನ ಮಾಡಿಕೊಂಡು ದೇವತೆಗಳಿಗೆ ಜಯವನ್ನ ತಂದುಕೊಟ್ಟು, ವಿಶೇಷವಾಗಿ ಏನದು ಸಮುದ್ರ ಮಥನಾದಿಗಳನ್ನ ಮಾಡಿ ಇಂದ್ರದೇವರಿಗೋಸ್ಕರವಾಗಿ ಅಮೃತಗಳನ್ನ ತಗೊಂಡು ಬಂದು ಸ್ತ್ರೀ ಪ್ರೇಕ್ಷಣೇಶು ಬಿಹಿ ಅಭಿವದ್ಯ ಅದದಂತಂ ಆ ಅಹಿಜ್ಞ ಅಂತ ಪರಮಾತ್ಮ ಈ ರೀತಿಯಾಗಿ ತನ್ನ ಒಂದು ಕಾರ್ಯವನ್ನ ಮಾಡ್ತಾ ಇರ್ತಾನೆ. ಈ ತರ ಅನಂತ ರೂಪದಿಂದಿದೆ, ಹಂಸರೂಪಕನಾಗಿ ಪರಮಾತ್ಮ ಬಂದಿದ್ದಾನೆ. ಮತ್ತೆ ಸನತ್ಕುಮಾರ ರೂಪದಿಂದ ಪರಮಾತ್ಮ ಅವತಾರ ಮಾಡಿದ್ದಾನೆ. ಈ ರೀತಿಯಾಗಿ ಎಲ್ಲ ರೂಪಗಳನ್ನ ಹೇಳ್ತಾ ಒಂದೊಂದು ಪರಮಾತ್ಮನ ರೂಪಗಳು ವಿಶೇಷ ಯಾವುದು ಅಂದ್ರೆ, ಹಿಂದೆ ಎಲ್ಲ ಬೇಕಾದಷ್ಟು ರೂಪಗಳನ್ನು ಹೇಳಿದ್ದಾರೆ, ಕೃಷ್ಣರಾಮಾದಿ ರೂಪಗಳನ್ನ, ವಿಶೇಷ ರೂಪಗಳನ್ನ ಮಾತ್ರ ಇಲ್ಲಿ ಜ್ಞಾನೋಪದೇಶ ಮಾಡಿದಂತಹ ರೂಪಗಳು. ಹಂಸಸ್ವರೂಪಿ ಅವಧದ ಅಚ್ಯುತ ಆತ್ಮಯೋಗಂ ದತ್ತ ಕುಮಾರ ಋಷಭೋ ಭಗವಾನ್ ಪಿತಾನಹ ಅಂತ ಅಲ್ಲಿ ನಮ್ಮಪ್ಪನಾಗಿ ಋಷಭನಾಗಿ ಪರಮಾತ್ಮ ನಿಂತ್ಕೊಂಡು ಆತ್ಮತತ್ವವನ್ನು ಉಪದೇಶ ಮಾಡಿದ ರೂಪ ಅದು. ಋಷಭನಾಮಕನಾಗಿ ಬಂದಿದ್ದು, ಕುಮಾರ ಅಂದ್ರೆ ಸನತ್ಕುಮಾರ ರೂಪನಾಗಿ, ದತ್ತ ಅಂತಂದ್ರೆ ಅತ್ರಿ ಋಷಿಗಳ ಮಗನಾಗಿ ದತ್ತಾತ್ರೇಯ ಅಂತ ಏನು ರೂಪ ಇದೆ, ಆ ರೂಪದಿಂದ ಪರಮಾತ್ಮ ಬಂದಿದ್ದು. ವಿಷ್ಣು ಶಿವಾಯ ಜಗತಾಂ ಕಲಯಾವತೀರ್ಣ ತೇನಾಹೃತ ಮಧುಬಿದ ಶ್ರುತಯೋ ಹಯಾಸ್ಯ. ಪರಮಾತ್ಮ ಹಯಗ್ರೀವ ರೂಪನಾಗಿ ಬಂದು ಏನು ವೇದಗಳನ್ನೆಲ್ಲ ಕದ್ಕೊಂಡು ಹೋಗಿದ್ದ ಅವನು, ಯಾರವನು ಆ ಮಧು ನಾಮಕ ದೈತ್ಯ, ಮಧುಕೈಟಬರು ಅಂತ ಏನಿದ್ರು, ಅದರಲ್ಲಿ ಮಧುನಾಮಕ ದೈತ್ಯ ಏನಿದ್ದ ಅವನನ್ನ ಸಂಹಾರ ಮಾಡಿ ಪೂರ್ತಿ ವೇದಗಳನ್ನ ವಾಪಸ್ಸು ತಂದು ರಕ್ಷಣೆ ಮಾಡಿದಂತಹ ಪರಮಾತ್ಮ. ಈ ರೀತಿಯಾಗಿ ಅನೇಕ ರೂಪಗಳನ್ನು ಪರಮಾತ್ಮ ತಗೊಂಡಿದ್ದಾನೆ. ದಶಾವತಾರಗಳನ್ನ ಧಾರಣೆ ಮಾಡಿಕೊಂಡು ಪರಮಾತ್ಮನ ದಿವ್ಯವಾದಂತಹ ವ್ಯಾಪಾರಗಳನ್ನ ಮಾಡಿದ್ದಾನೆ ಎಂಬುದಾಗಿ ಇದು ಸ್ಥೂಲಾಕಾರೇಣ ಹೇಳಕ್ಕಾಗತ್ತೆ. ಯಾಕೆ ಅವನ ಗುಣಗಳನ್ನ ಪೂರ್ಣ ತಿಳಿಯಕ್ಕಾಗಲ್ಲ. ಮೊದಲೇ ಪ್ರತಿಜ್ಞಾ ಮಾಡಿದ್ದರ ಪ್ರಯುಕ್ತವಾಗಿ ಸ್ಥೂಲವಾಗಿ ಕೂರ್ಮ ರೂಪದಿಂದ ಭೂಮಿಯನ್ನು ಎತ್ಕೊಂಡು ಬಂದ, ನರಸಿಂಹ ರೂಪದಿಂದ ಪ್ರಹ್ಲಾದ ರಕ್ಷಣೆ ಮಾಡಿದ, ಈ ರೀತಿಯಾಗಿ ಒಂದು ಸ್ಥೂಲಾಕಾರೇಣ ಪರಮಾತ್ಮನ ರೂಪಗಳ ಒಂದು ಗುಣಗಳನ್ನ ವಿಶೇಷವಾಗಿ ಆ ದ್ರುಮಿಳ ಎಂಬುವಂಥವರು ಉಪದೇಶ ಮಾಡ್ತಾರೆ. ಅದಾದ ಮೇಲೆ
ಈ ನಿಮಿರಾಜನಿಗೆ ಒಂದು ಪ್ರಶ್ನೆ ಬರುತ್ತೆ. ಏನು ಅಂತಂದ್ರೆ, ಈ ಪರಮಾತ್ಮನನ್ನ ಪ್ರಾಯ ತುಂಬಾ ಕಮ್ಮಿ ಜನ ಪರಮಾತ್ಮನನ್ನ ಶರಣಾಗತರಾಗ್ತಾರೆ. ಪರಮಾತ್ಮನಲ್ಲಿ ಭಕ್ತಿ ಮಾಡುವವರು ತುಂಬಾ ಕಮ್ಮಿ ಜನ. ಯಾರು ಪರಮಾತ್ಮನನ್ನ ಭಜಿಸಲಿ ಅಂತಂದ್ರೆ ಯಾರು ಭಜಿಸೋದಿಲ್ಲ, ಯಾರಿಗೂ ಅದು ಸ್ವಾಭಾವಿಕವಾಗಿ ಇಷ್ಟ ಆಗೋದಿಲ್ಲ. ಭಗವಂತಂ ಹರಿಂ ಪ್ರಾಯ ನ ಭಜಂತಿ ಆತ್ಮವಿತ್ತಮಾಹ ನ ಭಜಂತಿ ಪ್ರಾಯ ನ ಭಜಂತಿ ತೇಷಾಂ ಅಶಾಂತ ಕಾಮಾನಂ. ಅವ್ರಿಗೇನಾಗತ್ತೆ, ಯಾರು ಪರಮಾತ್ಮನನ್ನ ಆರಾಧನೆ ಮಾಡೋದಿಲ್ವೋ ಅವರ ಕಾಮನಾಗಳು ಶಾಂತ ಆಗೋದೇ ಇಲ್ಲ. ಕಾಮನಾಗಳು ಅಂದ್ರೆ ಇಚ್ಛಾಗಳು, ಅವರ ಮನಸ್ಸಿನ ಆ ಏನು ಆಕಾಂಕ್ಷೆಗಳಿರುತ್ತೆ ಅದು ಪೂರ್ಣ ಆಗೋದು ಪರಮಾತ್ಮನಿಂದನೋ ಹೊರತು ಯಾರು ಪರಮಾತ್ಮನ ಭಜಿಸೋದಿಲ್ಲ ಅವರಿಗೆ ಅವರ ಕಾಮನಾದಿಗಳು ಪೂರ್ಣ ಆಗೋದೇ ಇಲ್ವಲ್ಲ. ಅವರ ನಿಷ್ಠ ಏನು, ಅವ್ರ ಗತಿ ಏನು? ಯಾರು ಪರಮಾತ್ಮನ ತಿಳಿಯೋದಿಲ್ವ? ಈಗ ಇಲ್ಲಿ ತನಕ ತಿಳಿಲೇಬೇಕು, ಪರಮಾತ್ಮನ ವಿಷಯವನ್ನು ಭಕ್ತಿ ಮಾಡಬೇಕು, ಆ ಭಾಗವತ ಧರ್ಮಾನುಷ್ಠಾನ ಮಾಡಬೇಕು ಅಂತೆಲ್ಲ ನಿರೂಪಣೆ ಮಾಡ್ಕೊಂಡು ಬಂದ್ರು. ಈ ಪರಮಾತ್ಮನ ನಾವು ಒಂದ್ ವೇಳೆ ಭಜಿಸ್ಲಿಲ್ಲಪ್ಪ, ಏನಾಗುತ್ತೆ ಅದರಿಂದ ಅಂತ ಆ ನಿಮಿ ಪ್ರಶ್ನೆಯನ್ನ ಕೇಳಿದಾಗ ಚಮಸ ಎಂಬುವಂತಹ ಆ ಜಯಂತಿಯರು ಅದನ್ನು ಹೇಳ್ತಾ ಹೋಗ್ತಾ ಇದ್ದಾರೆ. ಈ ಪರಮಾತ್ಮನನ್ನ ಅಲ್ಲಿ 4 ವರ್ಣಗಳು ಹುಟ್ಟಿತು ಅಂತ ಹೇಳ್ತಾ ಶುರು ಮಾಡಿಕೊಂಡು ಬಂದು ಹೀಗೆಲ್ಲ ಏನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇತ್ಯಾದಿ ಕ್ರಮಗಳಿಂದ ಬಂದಿದೆ. ವಿಪ್ರೋ ರಾಜನ್ಯ ವೈಶ್ಯೋಚ ಹರೇ ಪ್ರಾಪ್ತ ಪದಾಂತಿಕಂ ಶೌತೇನ ಜನ್ಮನಾವಾಪಿ ಮುಹ್ಯಂತೆ ಆತ್ಮಮಾಯಾವಾದಿನಃ. ಇದು ಅವ್ರು ಒಂದೇ ಉತ್ತರ ಕೊಡ್ತಾರೆ. ನೋಡಪ್ಪ, ಪರಮಾತ್ಮನನ್ನ ಭಜಿಸದೇ ಇರುವವರಿಗೆ, ಪರಮಾತ್ಮನನ್ನ ತಿಳಿಯದೇ ಇರುವವರಿಗೆ ಯಾವ ಗತಿ ಅನ್ನೋದು ಇಲ್ಲ. ಅದರಿಂದ ಅವಶ್ಯವಾಗಿ ಪರಮಾತ್ಮನನ್ನ ತಿಳಿಯಲೇಬೇಕು, ಅವನನ್ನ ಭಜಿಸಲೇಬೇಕು. ಅವಾಗಲೇ ಎಲ್ಲ ರೀತಿಯಾದಂತಹ ಏನು ಪುರುಷಾರ್ಥಗಳು ಅಂತಿದೆ ಅದು ಸಿಗೋದಕ್ಕೆ ಸಾಧ್ಯ. ಅದಕ್ಕೆ ಹೇಳ್ತಾರೆ ವಿಪ್ರೋ ರಾಜನ್ಯ ವೈಶ್ಯೋಚ ಹರೇ ಪ್ರಾಪ್ತ ಪದಾಧಿಕಂ. ಎಲ್ಲರೂ, ಅವನು ಬ್ರಾಹ್ಮಣ ಆಗಿದ್ರು ಸರಿ, ಕ್ಷತ್ರಿಯನೋ ವೈಶ್ಯನೋ ಯಾರಾದರೂ ಸರಿ, ಅವನು ಪರಮಾತ್ಮನ ಪಾದಾರವಿಂದಗಳನ್ನ ಹೊಂದಲೇಬೇಕು. ಶ್ರೌತೇನ ಜನ್ಮನಾವಾಪಿ, ಅದು ಎಂತ ಒಳ್ಳೆ ಜನ್ಮ ಬೇಕಾರಾಗಿರ್ಲಿ ಅದರಿಂದ ಆಗಿರ್ಲೇಬೇಕು. ಮುಹ್ಯಂತಿ ಆಮ್ನಾಯವಾದಿನಃ. ಈ ರೀತಿಯಾಗಿ ಯಾರು ವೇದವಾದಿಗಳಿದ್ದಾರೆ ಅವರುಗಳು ಪರಮಾತ್ಮನನ್ನು ಈ ರೀತಿಯಾಗಿ ಹೊಂದುತ್ತಾರೆ. ಆದ್ರಿಂದ ಪರಮಾತ್ಮನ ಪಾದಗಳನ್ನ ಹೊಂದಬೇಕಾದರೆ ಪರಮಾತ್ಮನನ್ನ ಭಜಿಸಬೇಕು. ಭಜಿಸೋದರ ಜೊತೆಯಲ್ಲಿ ಮೇಲೆ 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 ಅಂದ್ರೆ ಶ್ರೌತೇನ ಜನ್ಮನ, ಶ್ರುತಿಗೆ ಅಧಿಕಾರ ಇರುವ ಜನ್ಮಗಳನ್ನ ಹೊಂದಬೇಕು. ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಜನ್ಮವನ್ನ ಹೊಂದಿ ಅಲ್ಲಿ ವೇದಗಳಿಂದ ಪರಮಾತ್ಮನನ್ನ ತಿಳ್ಕೊಂಡೇನೆ ಸದ್ಗತಿ ಅನ್ನೋದನ್ನ ಹೊಂದಬೇಕು ಹೊರತು ಹಾಗೇ ಸದ್ಗತಿಯನ್ನು ಹೊಂದೋದಕ್ಕೆ ಆಗೋದಿಲ್ಲ. ಕರ್ಮಣ್ಯಕೋ ವಿದಾ ಸ್ತಬ್ಧಾ ಮೂರ್ಖಾ ಪಂಡಿತ ಮಾನಿನಃ ವದಂತೆ ವಾದಕಾನ್ ಮೂಢಾ ಯಯಾ ಮಾಧ್ವ್ಯಾ ಗಿರೋತ್ಸುಕಾಹ. ಇದನ್ನ ಕರ್ಮದಿಂದ ಪಡಿಬಹುದು ಅಂತ ಕೆಲವೊಬ್ರು ಅಕೋವಿದಾಹ ಸ್ತಬ್ಧ, ವೇದಜ್ಞಾನವನ್ನ ಸರಿಯಾಗಿ ತಿಳ್ಕೊಳ್ಳದೆ ಇರುವವರು ಹೇಳ್ತಾರೆ ಹಿಂಗೆ. ಕರ್ಮಣ್ಯ ಅಂತಂದ್ರೆ ಕರ್ಮಣಿ, ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋಂಥ ಜ್ಞಾನ ಇಲ್ಲದೆ ಇರೋರು ಕರ್ಮದಿಂದನೂ ಹೊಂದಬಹುದು ಅನ್ನೋದ್ರ ರೀತಿಯಾಗಿ ಹೇಳ್ತಾರೆ. ಕರ್ಮಣ್ಯ ಕೋವಿದಾಹ ಸ್ತಬ್ಧ, ಮೂರ್ಖರುಗಳು, ಉನ್ಮತ್ತರುಗಳು, ಇಂಥವ್ರುಗಳು ಈ ರೀತಿಯಾದದನ್ನ ಹೇಳ್ತಾ ಇರ್ತಾರೆ. ಅದು ಯಾವುದೂ ಆಗೋದಿಲ್ಲ. ಪರಮಾತ್ಮನನ್ನ ಹೊಂದಬೇಕಾದರೆ ಇರೋದು ಒಂದೇ ಮಾರ್ಗ. ಯಾವುದು? ಶ್ರಿಯಾ ವಿಭೂತ್ಯ ಅಭಿಜನೇನ ವಿದ್ಯೆಯ ತ್ಯಾಗೇನ ರೂಪೇಣ ಬಲೇನ ಕರ್ಮಣ ಜಾತಸ್ಮಯೇನಾನ್ಯಧಿಯ ಸಹೇಶ್ವರಾನ್ ಸತೋವಮನ್ಯಂತಿ ಹರಿಪ್ರಿಯಾನ್ ಖಲಾಹ. ಪರಮಾತ್ಮನ ಶರಣಾಗತಿ, ಆ ಪರಮಾತ್ಮನ ಪಾದಾರವಿಂದಗಳಲ್ಲಿ ನಮ್ಮ ಸರ್ವಸ್ವವನ್ನು ಅರ್ಪಣೆ ಮಾಡೋದು, ಅದೊಂದೇ ಅದಕ್ಕೆ ಉಪಾಯ. ನಮಗೆ ಪರಮಾತ್ಮನ ಒಂದು ಜ್ಞಾನ ಅನ್ನೋದು ಸಿಗೋದಕ್ಕೆ. ಆ ಪರಮಾತ್ಮನ ತತ್ವಜ್ಞಾನ ಇಲ್ಲದೆ, ಪರಮಾತ್ಮನ ಸೇವಾ ಇಲ್ಲದೆ ನಮಗೆ ಸದ್ಗತಿ ಅನ್ನೋದು ಬರಕ್ಕೆ ಸಾಧ್ಯನೇ ಇಲ್ಲ. ಆದ್ರಿಂದ ನಮಗೆ ಬೇಕಾದಿರ್ಬೋದು, ಬೇಕಾದ ಸಂಪತ್ತಿರ್ಬೋದು, ಐಶ್ವರ್ಯ ಇರ್ಬೋದು, ಅಭಿಜನೇನ ಬೇಕಾದ ದೊಡ್ಡ ವ್ಯಕ್ತಿ ಆಗಿರ್ಬೋದು, ವಿದ್ಯೆಯ ತ್ಯಾಗೇನ ವಿದ್ಯೆ ಇರ್ಬೋದು, ದಾನ ವಿಕಾಸ ಮಾಡ್ತಿರ್ಬೋದು, ರೂಪೇನ ಬಲೇನ ಕರ್ಮಣ ಏನಾರು ಮಾಡ್ರಿ, ಜಾತಸ್ಮಯೇನ ಅಂಧದಿಯ, ಇವುಗಳಿಂದ ಇದೆಲ್ಲ ಯಾವ್ದು ಕಾರಣ ಆಗುತ್ತೆ? ನಮ್ಮ ಕಣ್ಣುಗಳನ್ನ ಕುರುಡು ಮಾಡೋದಕ್ಕೆ ಕಾರಣ ಆಗುತ್ತೆ. ನಮಗೆ ಪರಮಾತ್ಮ ನೋಡಕ್ಕಾಗದೇ ಇರುವಂತೆ ಮಾಡತ್ತೋ ಹೊರತು, ಅಂದ್ರೆ ಅಹಂಕಾರವನ್ನು ತಂದುಕೊಡುತ್ತೋ ಹೊರತು, ಇದು
ಇದು ನಮ್ಮನ್ನು ಉದ್ಧಾರ ಮಾಡಿಸೋದಿಲ್ಲ. ಅದರಿಂದ ಇದು ಯಾವುದು ಪ್ರಯೋಜನ ಅಲ್ಲ. ಮತ್ತೇನು ಸಹೇಶ್ವರಾನ್ ಸತೋ ಅವಮನ್ಯಂತಿ, ಇದರಿಂದ ಏನ್ ಮಾಡ್ತಾರೆ ಅವರುಗಳು ಅಂತಂದ್ರೆ ಪರಮಾತ್ಮನಿಂದ ಸಹಿತರಾದಂತಹ ಎಲ್ಲ ಸಾತ್ವಿಕರಗಳನ್ನ ಅವಮನ್ಯಂತಿ ಅವಮಾನ ಮಾಡ್ತಾರೆ. ಹರಿಪ್ರಿಯಾನ್ ಕಲಾಹ, ಪರಮಾತ್ಮನಿಗೆ ಬೇಕಾದಂತಹ ಹರಿಪ್ರೀತಿಕರ ಪಾತ್ರರಾದಂತಹ ಜ್ಞಾನಿಗಳೇನಿರ್ತಾರೆ ಅವರನ್ನ ಅವಮಾನ ಮಾಡ್ತಾರೆ. ಯಾರು? ಖಳರುಗಳು. ಆದ್ರಿಂದ ಇದೆಲ್ಲ ಮಾಡೋದರಿಂದ ಯಾವುದೇ ಕಾರಣದಿಂದ ಇವರೆಲ್ಲ ಅಯೋಗ್ಯರು ಅಂತ ತೋರಿಸಿಕೊಡ್ತಾ ಇದ್ದಾರೆ. ಯಾರು ಈ ರೀತಿಯಾಗೆಲ್ಲ ಇರ್ತಾರೆ ಇವರೆಲ್ಲರೂ ಪರಮಾತ್ಮನಿಂದ ಸೇವಾದಿಂದ ವಿಮುಖರಾದವರುಗಳು. ಇವ್ರಿಗೆ ಯಾರಿಗೂ ಅಂತಹ ಒಂದು ಸದ್ಗತಿ ಅನ್ನೋದು ಪ್ರಾಪ್ತವಾಗೋದಿಲ್ಲ. ಧನಂ ಹಿ ಧರ್ಮೈಕ ಫಲಂ ಯತೋಸ್ಯ ಜ್ಞಾನಂ ಸ ವಿಜ್ಞಾನಂ ಅನುಪ್ರಶಾಂತಿ ಗೃಹೇಶು ಯುಂಜಂತಿ ಕಳೇಬರಸ್ಯ ಮೃತ್ಯುಂ ನ ಪಶ್ಯಂತಿ ದುರಂತ ವೀರ್ಯಂ. ದುಡ್ಡು ದೇವರು ಕೊಟ್ಟಿರೋದು ಯಾತಕ್ಕೋಸ್ಕರ? ಸಾಮಾನ್ಯವಾಗಿ ನಮ್ಮ ಯೋಚನೆ ಹೇಗಿರುತ್ತೆ ಅಂತಂದ್ರೆ, ನಾವು ಯಾಕೆ ಈ ಮಾರ್ಗದಲ್ಲಿದ್ದೀವಿ, ನೀವು ಯಾಕೆ ಹೀಗಿದ್ದೀರಿ ಅಂತ ಕೇಳಿದ್ರೆ ದುಡ್ಡುಗೋಸ್ಕರ ಇದ್ದೀವಿ. ನೀವು ಯಾಕೆ ಕೆಲಸಕ್ಕೆ ಹೋಗ್ತೀರಿ? ದುಡ್ಡುಗೋಸ್ಕರ ಕೆಲಸಕ್ಕೆ ಹೋಗ್ತೀವಿ. ಅಲ್ಲರಿ ಇದು ವರ್ಣಾಶ್ರಮ ಧರ್ಮ ಅಲ್ಲ, ಬ್ರಾಹ್ಮಣನ ಕರ್ತವ್ಯ ಅಲ್ಲ, ಈ ಥರ ಮಾಡಬಾರ್ದು. ಏನು ಮಾಡೋಕ್ಕಾಗತ್ರಿ? ದುಡ್ಡು ಬೇಕಲ್ಲ, ಆದ್ದರಿಂದ ನಾವು ಧರ್ಮವನ್ನು ಸಂಕೋಚ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳೋದು ಸ್ವಾಭಾವಿಕ, ಎಲ್ಲ ಕಡೆ ಕಂಡಿದೆ. ಆದರೆ ಭಾಗವತ ಹೇಳತ್ತೆ ದುಡ್ಡುಗೋಸ್ಕರ ಧರ್ಮ ಅಲ್ಲ, ಧರ್ಮಕ್ಕೋಸ್ಕರ ದುಡ್ಡು. ಧನಂ ಹಿ ಧರ್ಮೈಕ ಫಲಂ. ದುಡ್ಡು ಯಾತಕ್ಕೋಸ್ಕರವಾಗಿರೋದು? ದುಡ್ಡಿರೋದು ಧರ್ಮಾಚರಣೆ ಮಾಡೋದಕ್ಕೆ. ದುಡ್ಡಿನ ಫಲ ಯಾವುದು ಅಂದ್ರೆ ಧರ್ಮ. ನಾವೇನ್ ಮಾಡ್ತಾ ಇದ್ದೀವಿ? ಧರ್ಮದ ಫಲ ಯಾವುದು? ದುಡ್ಡು. ಉಲ್ಟಾ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ ನಾವು. ನೀವು ಯಾಕೆ ಧರ್ಮಾಚರಣೆ ಮಾಡ್ತೀರಿ? ಅದರಿಂದ ದುಡ್ಡು ಬರುತ್ತ್ರಿ. ಅದರಿಂದ ಧರ್ಮಾಚರಣೆಯ ಫಲ ದುಡ್ಡು ಅಂತ ನಾವು ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ. ಆದ್ರೆ ಇರೋದು ಉಲ್ಟಾ. ನಾವು ಯಾವಾಗಲೂ ಅಷ್ಟೇನೆ, ಒಂದು ದಾನ ಕೊಡಬೇಕಾದ್ರೆ ಕೈಯಿಂದ ತೆಗೆದು ಏನಂತ ಆಲೋಚನೆ ಮಾಡ್ತೀವಿ ಅಂದ್ರೆ ದೇವರು ಇದನ್ನ 10 ಪಟ್ಟು ಮಾಡಿ ಕೊಡ್ತಾನೆ, ಅನಂತ ಪಟ್ಟು ಮಾಡಿ ಕೊಡ್ತಾನೆ, ಆದ್ರಿಂದ ದಾನ ಕೊಡ್ತೀವಿ. ನಮ್ಮ ಆಲೋಚನೆನೇ ಹಾಗಿರುತ್ತೆ. ದಾನ ಕೊಡಬೇಕಾದ್ರೆ ದೇವರು ಇದನ್ನ ಜಾಸ್ತಿ ಮಾಡಿ ನಮಗೆ ಕೊಡ್ತಾನೆ ಅಂತ. ಅಂದ್ರೆ ನಾವು ಮಾಡ್ತಾ ಇರುವ ಧರ್ಮ ಕಾರ್ಯ ಯಾತಕ್ಕೋಸ್ಕರ ಅಂದ್ರೆ ವಾಪಸ್ ಮತ್ತೆ ನಮಗೆ ಅದು ಬರಬೇಕು. ಅದು ಇನ್ವೆಸ್ಟ್ಮೆಂಟ್ ತರ ನಾವು ಮಾಡ್ತಾ ಇದೀವಿ. ಅಂದ್ರೆ ನಮ್ಮ ಕರ್ಮಗಳು ಏನಾಗಿದೆ, ನಾವು ಮಾಡ್ತಾ ಇರೋ ಧರ್ಮ ಧನೈಕ ಫಲವಾಗಿದೆ. ಏನ್ ನಾವು ಯೋಚನೆ ಮಾಡೋದೆ ಅಲ್ಲಿ ಎಷ್ಟು ದುಡ್ಡು ಬರುತ್ತೆ, ಈ ಕರ್ಮ ಮಾಡಿದ್ರೆ ನಮ್ಗೆ ಅಲ್ಲಿ ಎಷ್ಟು ದುಡ್ಡು ಬರುತ್ತೆ, ಇದು ನಮ್ಮ ಯೋಚನೆನೇ ಅದಿರುತ್ತೆ, ನಮ್ಮ ಆಲೋಚನೆನೇ ಹಾಗಾಗೋಗಿದೆ. ಆದ್ರಿಂದ ಎಲ್ಲಿ ಜಾಸ್ತಿ ದುಡ್ಡು ಬರುತ್ತೋ ಆ ಕೆಲಸ ಮಾಡೋಣ, ಯಾತಕ್ಕೆ ದುಡ್ಡು ಕಮ್ಮಿ ಮಾಡೋ ಕೆಲಸ ಮಾಡ್ಬೇಕು ನಾವು, ಈ ತರನೇ ಆಲೋಚನೆ ಏನಾಗುತ್ತೆ ತಲೆ ಒಳಗಡೆ ಬರ್ತಾ ಇರೋದು. ಆದ್ರೆ ಭಾಗವತ ಹೇಳುತ್ತೆ ಧನಂ ಹಿ ಧರ್ಮೈಕ ಫಲಂ. ದುಡ್ಡಿನ ಫಲ ಧರ್ಮ. ಅಂದ್ರೆ ನಮ್ಮ ಹತ್ರ ದೇವರು ದುಡ್ಡು ಯಾಕೆ ಕೊಟ್ಟಿದ್ದಾನೆ ಅಂದ್ರೆ ಧರ್ಮಾಚರಣೆ ಮಾಡು. ಆ ಧರ್ಮಾಚರಣೆಗೆ ನಮ್ಮ ದುಡ್ಡಿನ ವಿನಿಯೋಗ ಆಗಬೇಕೋ ಹೊರತು ಬೇರೆದಕ್ಕೋಸ್ಕರವಾಗಲ್ಲ. ಯಥೋಸ್ಯ ಜ್ಞಾನಂ ಸವಿಜ್ಞಾನಂ ಅನುಪ್ರಶಾಂತಿ. ಯಾಕೆ? ಆ ಧರ್ಮದಿಂದಲೇನೇನೆ ಜ್ಞಾನ ಅನ್ನೋದು ಬರೋದು. ನಾವು ಧರ್ಮಾಚರಣೆ ಮಾಡದೆ ನಮಗೆ ಜ್ಞಾನ ಬರೋದಿಲ್ಲ. ಪುಸ್ತಕ ಇಟ್ಕೊಂಡು ಓದಿಬಿಟ್ರೆ ಜ್ಞಾನ ಬರೋದಿಲ್ಲ. ಆ ಜ್ಞಾನ ಅದು ಯಾವಾಗ ಆಗತ್ತೆ ಅಂತಂದ್ರೆ, ಆ ಜ್ಞಾನ ಸಫಲವಾಗಬೇಕು ಅಂತಂದ್ರೆ ಶುದ್ಧವಾದಂತಹ ಧರ್ಮಾಚರಣೆ ಇರಬೇಕು. ಆ ಶುದ್ಧವಾದ ಧರ್ಮಾಚರಣೆಯ ಜೊತೆಗೆ ಅದು ಗುರುಗಳಿಂದ ಉಪದಿಷ್ಟವಾಗಿ ಜ್ಞಾನ ಬಂದರೆ ಆ ಜ್ಞಾನ ಏನಾಗುತ್ತೆ? ಸವಿಜ್ಞಾನಂ. ಅದು ವಿಜ್ಞಾನವಾಗತ್ತೆ. ವಿಜ್ಞಾನ ಅಂತಂದ್ರೆ ವಿಶೇಷವಾದಂತಹ ನಿಶ್ಚಯಾತ್ಮಕವಾದ ಜ್ಞಾನವಾಗಿ ಆಗುತ್ತೆ. ವಿಜ್ಞಾನ ಅದು ಏನ್ ಮಾಡುತ್ತೆ? ಅದು ಪ್ರಶಾಂತಿ. ಅದು ಪ್ರಶಾಂತಿಯನ್ನ ತಂದುಕೊಡುತ್ತೆ. ಅಂದ್ರೆ ಮೋಕ್ಷಕ್ಕೆ ಸಾಧಕವಾಗತ್ತೆ. ಆದ್ರಿಂದ ಧರ್ಮ ಅರ್ಥ ಕಾಮ ಮೋಕ್ಷ ನಾಕಿದೆ. ಇದರಲ್ಲಿ ಯಾವ್ಯಾವ್ದು ಏನೇನು ಅಂತಂದ್ರೆ ಅರ್ಥದಿಂದ ಧರ್ಮವನ್ನ ಸಾಧನೆ ಮಾಡಬೇಕು, ಧರ್ಮದಿಂದ ಮೋಕ್ಷವನ್ನ ಸಾಧನೆ ಮಾಡಬೇಕು. ಈ ಮೋಕ್ಷ ಬೇಕು ಅನ್ನುವಂತಹ ಕಾಮನ ಇರಬೇಕು. ಈ 4 ಪುರುಷಾರ್ಥಗಳು ಈ ರೀತಿಯಾಗಿ ಇರಬೇಕು. ಅದಕ್ಕೆ ಭೀಮಸೇನ ದೇವರು ಸ್ಪಷ್ಟವಾಗಿ ಹೇಳಬೇಕಾದ್ರೆ ಕಾಮನೇ ದೊಡ್ಡದು ಅಂತ ಅವರು ಅದನ್ನ ಸ್ತೋತ್ರ ಮಾಡ್ತಾರೆ. ಎಲ್ಲರೂ ಬೇರೆ ಬೇರೆಯವ್ರು ಬೇರೆ ಬೇರೆ ಅದನ್ನ ಹೇಳ್ಕೊಂಡು ಬಂದ್ರು. ಆದ್ರೆ ಭೀಮಸೇನ ದೇವರು ಮಾತ್ರ ಕಾಮ ದೊಡ್ಡದು ಅಂತ ಸಾಧನೆ ಮಾಡ್ತಾರೆ. ಯಾಕೆಂದ್ರೆ ಮೊದಲು ನಮ್ಗೆ ಇರ್ಬೇಕಾದದ್ದು ಮೋಕ್ಷ ಇಚ್ಛಾ. ನಾನು ಮುಕ್ತನಾಗಬೇಕು ಅನ್ನೋ ಇಚ್ಛೆನೇ ನನಗೆ ಇಲ್ಲದೆ ಇದ್ರೆ ನಾನು ಯಾಕೆ ಧರ್ಮ ಮಾಡ್ತೀನಿ, ನಾನು ಯಾತಕ್ಕೋಸ್ಕರವಾಗಿ ಮೋಕ್ಷ ಬೇಕು ಅನ್ನೋ ಸಾಧನೆ ಮಾಡ್ತೀವಿ. ಆದ್ರಿಂದ ಮೊದಲು ಬೇಕಾಗಿರೋದು ಕಾಮ, ಇಚ್ಛಾ. ಯಾವ ಇಚ್ಛಾ? ನಾವು ಮುಕ್ತರಾಗಬೇಕು ಅನ್ನುವ ಇಚ್ಛಾ. ಆ ಇಚ್ಛಾದಿಂದ ನಮ್ಮ ಹತ್ರ ಇರುವಂತಹ ಅರ್ಥವನ್ನ ಧರ್ಮದ ಒಂದು ಕಾರಣಕ್ಕೋಸ್ಕರವಾಗಿ ವಿನಿಯೋಗ ಮಾಡಿದಾಗ
ಜ್ಞಾನ ವಿಜ್ಞಾನಗಳ ಪ್ರಾಪ್ತಿಯಾಗಿ ತನ್ಮೂಲಕವಾಗಿ ಮೋಕ್ಷ ಎಂಬುವಂತಹ ಒಂದು ಪುರುಷಾರ್ಥ ಪ್ರಾಪ್ತವಾಗತ್ತೆ. ಆದ್ರಿಂದ ಇದೆಲ್ಲ ಆಗಬೇಕಾದ್ರೆ ಪರಮಾತ್ಮನ ಒಂದು ವಿಶೇಷ ಅನುಗ್ರಹ ಇಲ್ಲದೆ ಅದು ಆಗೋದಿಲ್ಲ. ಈ ಏನು ಅಯೋಗ್ಯರು ಇರ್ತಾರೆ, ಯಾರು ಪರಮಾತ್ಮನನ್ನ ಭಜಿಸದೇ ಇರೋರು ಇರ್ತಾರೆ, ಅವರು ಇದನ್ನ ಹೊಂದೋದೇ ಇಲ್ಲ ಯಾವತ್ತೂ. ಗೃಹೇಶು ಯುಂಜಂತಿ, ಅವರು ಬರೀ ಮನೆಗಳಲ್ಲೇ ಸಂಸಾರದಲ್ಲೇ ಬಿದ್ದು ಒದ್ದಾಡ್ತಾ ಇರ್ತಾರೆ. ಕಳೇಬರಸ್ಯ, ಈ ಶರೀರ ಏನಿದೆ ಇದರದ್ದು ಮೃತ್ಯುಂ ನ ಪಶ್ಯಂತಿ, ಬಂದಿದೆ ಮರಣ ಅಂತ ಗೊತ್ತಿದ್ರು ಕೂಡ ಅದನ್ನ ಅವರು ಗಮನಿಸ್ಕೊಳ್ಳೋದೇ ಇಲ್ಲ. ಎಲ್ರಿಗೂ ಗೊತ್ತಲ್ಲ, ಹುಟ್ಟಿದವನು ಸಾಯಲೇಬೇಕು ಅನ್ನೋದು ಎಲ್ಲರಿಗೂ ಗೊತ್ತು. ಎಲ್ಲ ಪ್ರತಿಯೊಬ್ಬರಿಗೂ ಇನ್ನೊಬ್ಬರ ದೇಹ ವಿಯೋಗ ಆಗ್ತಾ ಇರೋದನ್ನ ನೋಡಿದಾಗ ನೆಕ್ಸ್ಟ್ ನಮ್ದು ಒಂದು ಟರ್ನ್ ಇದೆ, ಇನ್ನೊಂದು ದಿವಸ ಎಲ್ಲರಿಗೂ ಗೊತ್ತು. ಪಶ್ಯಂತೋಪಿ ನ ಪಶ್ಯಂತಿ, ಜ್ಞಾನ ಇದ್ರೂ ಮರಣ ಬರುತ್ತೆ ಅಂತ ಗೊತ್ತಿದ್ರು ನ ಪಶ್ಯಂತಿ, ಅದನ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಇನ್ನ ಇದೆಯಲ್ಲ ಬಿಡೋ, ಇನ್ನು ನಮ್ಗಿನ್ನೂ ಇಷ್ಟು ಚಿಕ್ಕ ವಯಸ್ಸು, ಇವಾಗಿಂದ ಯಾಕೆ ಇಷ್ಟ ಮಾಡಬೇಕು, ಇನ್ನು 20 ವರ್ಷ ಇದೆಲ್ಲ ನಿಧಾನಕ್ಕೆ ಮಾಡ್ಕೊಂಡು ಹೋದ್ರೆ ಆಯ್ತು. ಇದು ಬ್ಯಾಂಕಲ್ಲಿ EMI ಕಟ್ಟಿ ಅಭ್ಯಾಸ ಆಗ್ಬಿಟ್ಟಿರತ್ತೆ. ನಿಧಾನಕ್ಕೆ ಸಾಲ ತೀರಿಸ್ದಂಗೆ ನಿಧಾನಕ್ಕೆ ಮೋಕ್ಷ ಸಾಧನೆ ಮಾಡ್ಕೊಂಡು ಹೋಗ್ತಾ ಇದ್ರಾಯ್ತು ಅಂತ ಆಲೋಚನೆ ಕೂತ್ಕೊಂಡಿರ್ತೀವಿ. ಹೇಗಿರ್ಬೇಕು ಸಾಧನೆ ಮಾಡುವ ಕ್ರಮ ಅಂತಂದ್ರೆ, ಮುಂದಿನ ಕ್ಷಣ ನನ್ನ ಮರಣ, ಇನ್ನೊಂದು ಕ್ಷಣ ಅಷ್ಟೇ ನನಗೆ ಕಾಲ ಇದೆ ಅನ್ನುವಂತೆ ಮನಸ್ಸಿನಲ್ಲಿ ಭಾವನೆ ಇರಬೇಕಂತೆ. ಪ್ರತಿ ಕ್ಷಣದಲ್ಲಿ ಸಾಧನೆ ಮಾಡಬೇಕಾದ್ರೆ, ಇನ್ನೊಂದು ಕ್ಷಣ ಅಷ್ಟೇ ನಾ ಬದುಕಿರ್ತೀನಿ ಅಂದ್ರೆ ಹೇಗೆ ಸಾಧನೆ ಮಾಡ್ಕೊಳ್ತೀವಿ. ಎಷ್ಟು ನಮಗೆ ಆ ಒಂದು ಟೆನ್ಷನ್ ತುಂಬಿರುತ್ತೆ, ಭಯ ಇರುತ್ತೆ. ಅಯ್ಯೋ ಏನು ಮಾಡ್ಕೊಂಡು, ಈಗ ಎಕ್ಸಾಮ್ಗೆ ಹೋಗ್ಬೇಕಾರೆ ಇನ್ನು 5 ನಿಮಿಷಕ್ಕೆ ಕ್ವಶನ್ ಪೇಪರ್ ಕೊಡ್ತಾರೆ ಅಂದ್ರೆ ಹೆಂಗಿರುತ್ತೆ ಭಯ. ಅಯ್ಯೋ ನಾ ಏನೂ ಓದ್ಕೊಂಡೇ ಇಲ್ಲ, ಆ ಪಾಠ ಓದಿಲ್ಲ, ಈ ಪಾಠ ಓದಿಲ್ಲ, ಅದು ಓದಿಲ್ಲ, ಇದು ಓದಿಲ್ಲ, ಎಷ್ಟು ಟೆನ್ಷನ್, ಎಷ್ಟು ಗಾಬರಿ, ಎಷ್ಟು ಭಯ. ಹಾಗೆ ಮುಂದಿನ ಕ್ಷಣ ನಮ್ಮ ಮರಣ ಅಂತಂದ್ರೆ ನಾನು ಏನು ಸಾಧನೆ ಮಾಡಿಲ್ಲ ಅನ್ನೋ ಭಯ ಬರಬೇಕು. ಪ್ರತಿ ಕ್ಷಣದಲ್ಲಿ ಆ ಒಂದು ಭಯ ಇರಬೇಕು. ಆ ಭಯದಿಂದ ಸಾಧನೆ ಮಾಡ್ಕೊಳ್ಬೇಕು, ಪರಮಾತ್ಮನ ಸೇವಾವನ್ನು ಮಾಡಬೇಕು. ಇದು ಬರಲ್ಲ. ಪರಮಾತ್ಮನ ಪಾದಾರವಿಂದಗಳನ್ನು ಭಜಿಸದೇ ಇರುವವರಿಗೆ ಈ ಭಯ ಬರೋದಿಲ್ಲ. ಆ ಒಂದು ಸಾಧನೆ ಮಾಡಬೇಕು ಅನ್ನುವಂತಹ ಒಂದು ಆ ಆತುರ ಏನಿದೆ ಅದು ಬರೋದಿಲ್ಲ. ಅದು ಆದ್ರಿಂದ ಈ ಏನಾಗುತ್ತೆ ಕೊನೆಗೆ, ಇವರೆಲ್ಲ ಏನು ಮಾಡ್ತಾರೆ, ಪರಮಾತ್ಮನ ಭಜಿಸದೇ ಇರೋರು ಏನಾಗ್ತಾರೆ, ಹಿತ್ವಾತ್ಯಯಾಸಾರ ಚಿತ ಗೃಹಾಪತ್ಯ ಸುಹೃಶ್ರಿಯ. ಏನಾಗುತ್ತೆ, ಅವರೆಲ್ಲ ಇದೆಲ್ಲ ಸತ್ಯ, ಇದೆಲ್ಲ ಇದೇ ನಮ್ಮನ್ನು ಕಾಪಾಡುತ್ತೆ, ಹೆಂಡತಿ ಮಕ್ಳು ಕಾಪಾಡ್ತಾರೆ ನನ್ನನ್ನು, ಅದು ಕಾಪಾಡುತ್ತೆ, ಇದು ಕಾಪಾಡುತ್ತೆ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಬೇಕಾದಷ್ಟಿದೆ, ನನ್ನನ್ನು ಯಾರು ನಾನು ಇನ್ನೊಬ್ರು ಕೈ ಕೆಳಗಡೆ ಬೀಳೋ ಅವಶ್ಯಕತೆನೇ ಇಲ್ಲ, ನನಗೆ ಬೇಕಾದಂಗೆ ದುಡ್ಡು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸರಿ, ದುಡ್ಡು ಬಂದು ನಿನಗೆ ಬೇಕಾದದನ್ನಂತೂ ಮಾಡೋದಿಲ್ವಲ್ಲ, ಅದನ್ನ ಖರ್ಚು ಮಾಡಕ್ಕಾರೋ ಒಬ್ರು ಬೇಕು. ಆ ಏನು ನರ್ಸನ್ ಕರಿಬೇಕು, ಅವನಿಗೆ ದುಡ್ಡು ಕೊಡಬೇಕು, ಅವನು ಬಂದು ಇವನಿಗೆ ಸೇವೆ ಮಾಡಬೇಕು, ಇದನ್ನ ಮ್ಯಾನೇಜ್ ಮಾಡೋದಕ್ಕಾರೋ ಒಬ್ಬ ಬೇಕಲ್ಲ, ಯಾರಾದ್ರೂ ಯಾರೋ ಒಬ್ರು ಬೇಕೇ ಬೇಕು. ಆ ವ್ಯವಸ್ಥೆ ಮಾಡೋದು, ದುಡ್ಡು ಇಟ್ಕೊಂಡ್ಬಿಟ್ರೆ ಕೆಲಸ ಆಗೋದಿಲ್ಲ, ಮಕ್ಕಳಿದ್ದು ಬಿಟ್ರೆ ಎಲ್ಲ ಆಗೋದಿಲ್ಲ. ಆ ಮಗ ಫಸ್ಟ್ ಇಂಡಿಯಾನಲ್ಲಿ ಇರಬೇಕು, ಅಪ್ಪ ಅಮ್ಮ ಇಂಡಿಯಾದಲ್ಲಿ ಕುದಿರ್ತಾರೆ, ಮಗ ಫಸ್ಟ್ ಇಂಡಿಯಾನಲ್ಲಿ ಇರಬೇಕು. ಅವನು ಅಲ್ಲೆಲ್ಲೋ ಹೋಗಿ ಕುದಿರ್ತಾನ, ಅವ್ನಿಗೆ ಅಲ್ಲಿಂದ ಇಲ್ಲಿ ಬರೋದಕ್ಕೆ ಅವ್ನು ಫ್ಲೈಟ್ ಟಿಕೆಟೇ ಸಿಗೋದಿಲ್ಲ. ಇಲ್ಲಿ ಪ್ರಾಣ ಹೋಗುತ್ತೆ ಅಲ್ಲ, ಪ್ರಾಣ ಹೋಗಿದೆ ಅಂತ ಆದ್ರೂ ಅವ್ನು ಬರೋದಕ್ಕಾಗಲ್ಲ, ನಂಗೆ ಬರೋಕ್ಕಾಗಲ್ಲ, ಅಲ್ಲೇ ಏನಾರು ಮಾಡಿಬಿಡ್ರಿ, ನಾನು 9ನೇ ದಿವಸ ಬರ್ತೀನಿ ಅಂತಾನೆ. ಈ ತರದ ಹಣೆ ಬರದ ಮಕ್ಳುಗಳು ಇದ್ದೇನು ಪ್ರಯೋಜನ? ಆದ್ರಿಂದ ದುಡ್ಡಿದೆ, ಹೆಂಡತಿ ಇದೆ, ಮಕ್ಕಳಿದೆ, ಮನೆ ಇದೆ ಅಂದ ಆ ಕ್ಷಣಕ್ಕೆ ಅದು ರಕ್ಷಣೆ ಆಗೋಗ್ಬಿಡಲ್ಲ. ಅದೆಲ್ಲವನ್ನ ಬಿಟ್ಟು ಹಿತ್ವ ಅತ್ಯಾಯಾಸ ರಚಿತ, ಬಹಳ ಕಷ್ಟಪಟ್ಟು ರಚನೆ ಮಾಡಿರ್ತಾನೆ. ಇನ್ ಮನೆ ಕಟ್ಟೋದು ಏನು ಸಾಮಾನ್ಯನಾ? ಅದು ಗಾದೆನೇ ಇದೆ, ಮನೆ ಕಟ್ಟಿ ನೋಡಿ ಮದುವೆ ಮಾಡಿ ನೋಡು ಅಂತ. ಎರಡು ಬಹಳ ಆಯಾಸ ಸಾಧ್ಯವಾದಂತಹದ್ದು. ಅಂತಹ ಅತಿ ಆಯಾಸ ರಚಿತ ಗೃಹ, ಅಪತ್ಯ, ಸುಹೃತ್, ಸ್ನೇಹಿತರು, ಸಂಪತ್ತು, ಬೇಕಾದಷ್ಟು ಸಂಪತ್ತು ಎಲ್ಲ ಮಾಡಿರ್ತಾನೆ. ಶ್ರಿಯ ಎಲ್ಲವನ್ನ ಹಿತ್ವ ಬಿಟ್ಟು ತಮೋವಿಶಂತಿ, ಅವನು ಅಂದಂತ ಮಸ್ಸಿಗೆ ಹೋಗುವವನಾಗ್ತಾನೆ. ತಮೋವಿಶಂತಿ ಅನುಶ್ವಾಸಂ ವಾಸುದೇವ ಪರಾಂಗಮುಖ. ಯಾರು ಪರಮಾತ್ಮನಿಂದ ವಿಮುಖನಾಗ್ತಾನಲ್ಲ ಅವನು ಯಾವತ್ತೂ ಅವನು ಸದ್ಗತಿಯನ್ನು ಹೊಂದೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರಿಂದ ಪರಮಾತ್ಮನಿಂದ ವಿಮುಖರಾದವರಿಗೆ ಏನೋ ಗತಿ ಅಂತ ನೀನು ಕೇಳಿದೆಯಲ್ಲ, ಪರಮಾತ್ಮನ ಭಜಿಸದೇ ಇದ್ರೆ ಏನಾಗತ್ತೆ ಅಂದ್ಯಲ್ಲ, ನೋಡಪ್ಪ ಇಷ್ಟೆಲ್ಲ ಆಗತ್ತೆ. ಆದ್ರಿಂದ ಪರಮಾತ್ಮನನ್ನ ಭಜಿಸಿದ್ರಷ್ಟೇನೆ ಮೋಕ್ಷಕ್ಕೆ ಮಾರ್ಗ ಅನ್ನೋದಿರೋದು, ಬೇರೆ ಇಲ್ಲದೆ ಇದ್ರೆ ಆಗೋದಿಲ್ಲ ಅಂತ ಇಷ್ಟು ಉತ್ತರವನ್ನ ಆ ಚಮಸ ಎಂಬುವಂತಹ ಜಾಯಂತೆಯರು ಉಪದೇಶವನ್ನು ಮಾಡಿದ್ರೆ, ಅದಾದ್ಮೇಲೆ ಕರಭಾಜನರು ಅನ್ನೋರು ಅವರು ಒಂದನ್ನು ಹೇಳ್ತಾರೆ. ಈ ಪರಮಾತ್ಮ ಯಾವ್ಯಾವ ಯುಗದಲ್ಲಿ ಯಾವ್ಯಾವ ರೂಪದಿಂದ ಹೇಗೆ ಇರ್ತಾನೆ ಅನ್ನೋದನ್ನ, ಆ ಮಹಿಮಾವನ್ನು ತಿಳಿಸಿರಿ ಅಂತ ಪ್ರಶ್ನೆ ಮಾಡಿದಾಗ ಕರಭಾಜನ ಎಂಬುವರು ಅದನ್ನ ಹೇಳ್ತಾ ಹೋಗ್ತಾರೆ. ಕೃತಯುಗದಲ್ಲಿ ಪರಮಾತ್ಮ ಒಂದು ವಿಚಿತ್ರವಾದ ರೂಪದಲ್ಲಿ ಇರ್ತಾನಂತೆ. ಈ ರೂಪಗಳು ಹೇಗೆ ಅಂತಂದ್ರೆ,
ಒಂದು ಯುಗಕ್ಕೆ ಅಭಿಮಾನಿಯಾದ ರೂಪ, ಅದು ಯುಗ ನಿಯಾಮಕ ರೂಪ. ಯುಗದಲ್ಲಿ ಬರುವ ಒಂದೊಂದು ರೂಪಗಳು ಅದು ಬೇರೆ, ಅದು ತತ್ತತ್ ಕಾಲಕ್ಕೋಸ್ಕರವಾಗಿ ಒಂದು ಬಂದಿರ್ತಾರೆ. ಈಗ ನರಸಿಂಹಾವತಾರ ಅಂತಂದ್ರೆ ಅದೊಂದು ಕಾಲಕ್ಕೋಸ್ಕರವಾಗಿ ಪ್ರಹ್ಲಾದರಾಜರ ರಕ್ಷಣೆಗೋಸ್ಕರವಾಗಿ ಬಂದಿತ್ತು, ಅಷ್ಟು ಮುಗೀತು. ಆ ಥರದ್ದಲ್ಲ ಇದು. ಒಂದು ಅಂದ್ರೆ ಅದು ಇಡೀ ಯುಗವನ್ನ ಅದನ್ನ ನೇಮನ ಮಾಡುವಂತಹ ಒಂದು ರೂಪ. ಅದು ಹೇಗಿರತ್ತೆ ಅಂತಂದ್ರೆ ಶುಕ್ಲ ಚತುರ್ಬಾಹು ಜಟಿಲೋ ವಲ್ಕಲ ಅಂಬರಹ. ಕೃತಯುಗದಲ್ಲಿ ಪರಮಾತ್ಮ ಹೇಗಿರ್ತಾನೆ ಅಂದ್ರೆ ಬೆಳ್ಳಗಿರ್ತಾನೆ, ಶುಕ್ಲ. ಮತ್ತೆ ಏನಾಗಿರ್ತಾನೆ, ಚತುರ್ಬಾಹು, 4 ಕೈಗಳನ್ನ ಹೊಂದಿರೋವಾಗಿರ್ತಾನೆ. ಜಟಿಲಹ, ಜಟಿಲಹ ಅಂದ್ರೆ ಕೊಳಕಾದಂತೆ ಇರ್ತಾನೆ. ಮೈಯೆಲ್ಲ ಒಂಥರ ಏನಾಗಿರುತ್ತೆ, ಅದು ಈ ತಪಸ್ ಮಾಡಿ 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 ದೇಹದಲ್ಲಿ ಕಾಂತಿ ಕಾಣಿಸೋದಿಲ್ಲ, ಮುಚ್ಚೋಗಿರತ್ತೆ. ಆ ತರ ಆಗಿದೆ. ಜಟಿಲಹ ವಲ್ಕಲ ಅಂಬರಹ. ಮತ್ತೆ ಜಟಾಜುಟಧಾರಿಯಾಗಿ ವಲ್ಕಲ ಅಂತಂದ್ರೆ ಈ ನಾರು, ಗಿಡದ ನಾರುಗಳು, ತೊಗಟೆಗಳು, ಅವುಗಳನ್ನ ಅಂಬರ, ಅವುಗಳನ್ನ ಉಟ್ಕೊಂಡಿರುವವನು ಪರಮಾತ್ಮ ಆಗಿರ್ತಾನೆ. ಅಂದ್ರೆ ಋಷಿಗಳಂತೆ, ತಪಸ್ವಿಗಳಂತೆ, ಈ ಏನು ತಪಸ್ಸು ಮಾಡುವವರು ಇರ್ತಾರಲ್ಲ ಅದರ ಆ ರೂಪವನ್ನು ಪ್ರತಿಪಾದನೆ ಮಾಡ್ತಾರೆ. ಆದ್ರಿಂದ ಕೃತಯುಗದಲ್ಲಿ ತಪಸ್ಸು ಪ್ರಧಾನ ಅನ್ನೋದನ್ನ ತೋರಿಸ್ತಾ ಇದ್ದಾನೆ. ಧ್ಯಾನವು ಕೃತಯುಗದಲ್ಲಿ, ಅದೇನು ಧ್ಯಾನ ಅನ್ನೋ, ಧ್ಯಾನ ಅಂದ್ರೆ ತಪಸ್ಸು, ಅದ್ರಲ್ಲಿ ಅಲ್ಲಿ ಪ್ರಧಾನ. ಅದಕ್ಕೆ ಆ ರೂಪ ಪರಮಾತ್ಮನ ಹೇಗಿದ್ದಾನೆ ಅಂತಂದ್ರೆ ಆ ರೀತಿಯಾಗಿದ್ದಾನೆ. ಜಟಾಜೂಟಧಾರಿಯಾಗಿದ್ದಾನೆ, ನಾರು ಬಟ್ಟೆಗಳನ್ನು ಉಟ್ಟುಕೊಂಡಿದ್ದಾನೆ. ಈ ರೀತಿಯಾಗಿ ಇರುವಂತಹ ಶುಕ್ಲವಾದಂತಹ ರೂಪ ಏನಿದೆ ಇದು ಕೃತಯುಗದ ಪರಮಾತ್ಮನ ರೂಪ. ಇದು ಕೃಷ್ಣಾಜಿನೋ ಉಪವೀತಾಕ್ಷಾನ್, ಕೃಷ್ಣಾಜಿನಗಳನ್ನ ಇಟ್ಕೊಂಡಿರ್ತಾನೆ. ಉಪವೀತಾಕ್ಷಾನ್ ಬಿಭ್ರದ್ ದಂಡ ಕಮಂಡಲು, ದಂಡ ಕಮಂಡಲುಗಳನ್ನು ಇಟ್ಕೊಳ್ಳೋದು, ಇದೆಲ್ಲ ಒಂದು ಋಷಿಯ ಒಂದು ವೇಷ. ಋಷಿಯ ವೇಷದಲ್ಲಿ ಪರಮಾತ್ಮ ಇರ್ತಾನೆ. ಎಲ್ಲಿ? ಕೃತಯುಗದಲ್ಲಿ. ತ್ರೇತಾಯುಗದಲ್ಲಿ ಹೇಗಿರ್ತಾನೆ? ತ್ರೇತಾಯಾಂ ರಕ್ತವರ್ಣೋಸೌ ಚತುರ್ಬಾಹು ತ್ರಿಮೇಖಲಃ ಹಿರಣ್ಯಕೇಶಃ ಸ್ತ್ರಯ್ಯಾತ್ಮ ಸೃಕ್ಸುರ್ವಾದ್ಯುಪಲಕ್ಷಣಃ. ತ್ರೇತಾಯುಗದಲ್ಲಿ ಹೇಗಿರ್ತಾನೆ ಪರಮಾತ್ಮ ಅಂತಂದ್ರೆ ರಕ್ತವರ್ಣ, ಕೆಂಪಗಿರ್ತಾನೆ. ಚತುರ್ಬಾಹು ತ್ರಿಮೇಖಲಃ, 3 ಮೇಖಲಾಗಳು, 3 ಶಿಖಾ ಪರಮಾತ್ಮನಿಗೆ. ಅದೇನದು ಅಂತಂದ್ರೆ ತ್ರಿಶಿಖ, ಅಗ್ನಿಯನ್ನ ದ್ಯೋತನೆ ಮಾಡುತ್ತೆ. ಅದು 3 ಶಿಖಾ, 3 ಅಗ್ನಿಗಳು. ಯಾವ್ಯಾವುದು? ಆವಹನೀಯ, ಗಾರ್ಹಪತ್ಯ, ದಕ್ಷಿಣಾಗ್ನಿ ಎಂಬುವಂತಹ 3 ಅಗ್ನಿಗಳನ್ನ ದ್ಯೋತನೆ ಮಾಡುವಂತ 3 ಮೇಖಲಾಗಳನ್ನ ಪರಮಾತ್ಮ ಧಾರಣೆ ಮಾಡ್ಕೊಂಡಿರ್ತಾನೆ. ಮೇಖಲಾ ಅಂತಂದ್ರೆ ಶಿಖಾ ಅಂತನೂ ಅಂತಾರೆ, ಉಡ್ದಾರ ಅಂತನೂ ಅಂತಾರೆ. ಯಾವ್ದಾದ್ರು ತಗೊಳ್ಳೋಣ. ಒಟ್ಟು ತ್ರಿಮೇಖಲ, 3 ಮೇಖಲಾಗಳನ್ನ ಧಾರಣೆ ಮಾಡ್ಕೊಂಡಿರ್ತಾನೆ. ಹಿರಣ್ಯಕೇಶ, ಬಂಗಾರದ ವರ್ಣದ ಕೂದಲುಗಳು, ಅಂದ್ರೆ ಅಗ್ನಿ ಜ್ವಾಲೆಗಳಂತೆ ಪ್ರಜ್ವಲಿಸುವಂತಹ ಕೂದಲುಗಳು. ತ್ರಯಾತ್ಮ ಸೃಕ್ಸುರ್ವಾದ್ಯುಪಲಕ್ಷಣ, ಸೃಕ್ಕುಸುರುಗಳನ್ನ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ಅಂದ್ರೆ ಏನರ್ಥ? ಆ ಯುಗದಲ್ಲಿ ಹೋಮಕ್ಕೆ ಪ್ರಾಧಾನ್ಯತೆ. ಹೋಮ ಮಾಡೋದಕ್ಕೆ ಸುರ್ಕಸುರುವ ಅಂತ, ಅದು ಹೋಮಕ್ಕೆ ಹಾಕ್ತಾರಲ್ಲ, ಹಿಂಗೆ ಅದನ್ನ ಇಟ್ಕೊಂಡಿರ್ತಾರಲ್ಲ, ಮರದ್ದೊಂದು ಸ್ಪೂನು, ಆ ಮರದ ಸ್ಪೂನ್ಗೆ ಸುರ್ಕಂತ ಕರೀತಾರೆ. ಇನ್ನೊಂದು ಸುರುವ ಅಂತ, ಇನ್ನೊಂದು ಇಷ್ಟ ಅಗಲ ಇರುತ್ತೆ, ಅವುಗಳನ್ನ ಸುರ್ಕಸುರುವ ಅಂತ ಕರೀತಾರೆ. ಅವುಗಳನ್ನೇ ಹಿಡ್ಕೊಂಡಿದ್ದಾನೆ ಪರಮಾತ್ಮ. ಅದು ಅಂದ್ರೆ ಯಜ್ಞ ಪ್ರಧಾನ ಈ ತ್ರೇತಾಯುಗದಲ್ಲಿ ಅನ್ನೋದನ್ನ ತೋರಿಸೋದಕ್ಕೋಸ್ಕರವಾಗಿ ಯಜ್ಞದ ಅಭಿಮಾನಿ ಅದೇ ರೂಪದಲ್ಲಿ ಪರಮಾತ್ಮ ಅವನು ಸನ್ನಿವಿಷ್ಟನಾಗಿದ್ದಾನೆ. ಯಾವುದರಲ್ಲಿ? ಇದು ತ್ರೇತಾಯುಗದಲ್ಲಿ. ಅದನ್ನೇ ಹೇಳ್ತಾರೆ. ಅದಕ್ಕೆ ದಾಸರಾಯರು ಮಾಡಿರೋದು ಅದನ್ನ, ಧ್ಯಾನವು ಕೃತಯುಗದಲ್ಲಿ, ಯಜನ ಯಜ್ಞವು ತ್ರೇತಾಯುಗದಲ್ಲಿ. ಅದನ್ನ ಯಜನ ಯಜ್ಞ ಅದು ಪ್ರಧಾನ. ದ್ವಾಪರದಲ್ಲಿ ಹೇಗಿರ್ತಾನೆ? ದ್ವಾಪರೇ ಭಗವಾನ್ ಶ್ಯಾಮ, ಶ್ಯಾಮವರ್ಣ ಅಂದ್ರೆ ಮೋಡಗಳಂತೆ ಇಂದ್ರನೀಲ ಮಣಿಯ ಬಣ್ಣದಲ್ಲಿ ಪರಮಾತ್ಮ ಇರ್ತಾನೆ. ಪೀತವಾಸ ನಿಜಾಯುಧ, ಪೀತಾಂಬರವನ್ನು ಉಟ್ಕೊಂಡಿದ್ದಾನೆ, ಆಯುಧಗಳನ್ನೇ ಹಿಡ್ಕೊಂಡಿದ್ದಾನೆ. ಶ್ರೀವತ್ಸಾದಿಭಿರಂಕೈಶ್ಚ ಲಕ್ಷಣೈರುಪಲಕ್ಷಿತ, ಶ್ರೀವತ್ಸ ಅಂಕಗಳು, ಚತುರ್ಬಾಹುಗಳು, ತನ್ನ ಶಂಖಚಕ್ರ ಗದಾಪದ್ಮ ಆಯುಧಗಳನ್ನ ಎಲ್ಲವನ್ನೇ ಹಿಡ್ಕೊಂಡು ನಿಂತ್ಕೊಂಡಿದ್ದಾನೆ. ಯಾವುದದು? ದ್ವಾಪರ ಯುಗದಲ್ಲಿ ಪ್ರತಿಮಾ ಪೂಜೆ ಅನ್ನೋದು ಪ್ರಧಾನ. ಪೂಜಾ ಪ್ರಧಾನ ಯಾವುದರಲ್ಲಿ? ದ್ವಾಪರ ಯುಗದಲ್ಲಿ. ಆದ್ರಿಂದ ಪೂಜೆಗೆ ಬೇಕಾದಂತ ಪ್ರತಿಮಾ ತರ ಪರಮಾತ್ಮ ಸರ್ವಾಲಂಕಾರ ಭೂಷಿತನಾಗಿ ತನ್ನ ನಿಜಾಯುಧಗಳಿಂದ ವಿಶಿಷ್ಟನಾಗಿ ಪರಮಾತ್ಮ ಪ್ರತಿಮಾ ರೂಪದಲ್ಲಿ ಪರಮಾತ್ಮ ಅಭಿವ್ಯಕ್ತನಾಗ್ತಾನೆ, ಇರ್ತಾನೆ. ಇದು ದ್ವಾಪರ ಯುಗದಲ್ಲಿ. ಕಲಿಯುಗದಲ್ಲಿ ಹೇಗಿರ್ತಾನೆ? ಕೃಷ್ಣವರ್ಣಂ ಕಲೌ ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ ಯಜ್ಞೈಃ ಸಂಕೀರ್ತನ ಪ್ರಾಯೈಃ ಯಜಂತಿ ಸುಮೇಧಸಃ. ಪರಮಾತ್ಮ ಹೇಗಿರ್ತಾನಪ್ಪ ಅಂತಂದ್ರೆ ಈ ಕಲಿಯುಗದಲ್ಲಿ ಕೃಷ್ಣವರ್ಣ, ಕಪ್ಪಗಿರ್ತಾನೆ. ಸಾಂಗೋಪಾಂಗಂ ಸಪಾರ್ಷದಂ,
ಸಾಂಗೋಪಾಂಗ ತನ್ನ ಎಲ್ಲ ಅಂಗಗಳಿಂದ ವಿಶಿಷ್ಟನಾಗಿ ಸಪಾರ್ಷದ ಬಾಗಿಲು ಕಾಯೋರು ಯಾರು ಇರ್ತಾರೆ, ಆ ಜಯ ವಿಜಯರುಗಳು ಅವ್ರಗಳಿಂದೆಲ್ಲ ಸಹಿತನಾಗಿ ಪರಮಾತ್ಮ ಇರ್ತಾನೆ. ಆದ್ರೆ ಇದು ರೂಪ ಹೇಗೆ ಅಂತಂದ್ರೆ ನಾಮಾತ್ಮಕ ರೂಪ ಪರಮಾತ್ಮನದ್ದು. ನಾಮನೇ ರೂಪ ಇಲ್ಲಿ. ಪರಮಾತ್ಮನ ರೂಪ ಎಂತಹದ್ದು ಅಂದ್ರೆ ನಾಮಗಳು. ಅದು ಹೇಗಿರುತ್ತೆ ಅಂದ್ರೆ ಯಜ್ಞ ಕೀರ್ತನ ಪ್ರಾಯೈಹಿ, ಸಂಕೀರ್ತನ ಪ್ರಾಯೈಹಿ. ಸಂಕೀರ್ತನ ಏನ್ ನಾಮ ಸಂಕೀರ್ತನ ಹೇಳ್ತೀವಲ್ಲ, ಆ ನಾಮ ಸಂಕೀರ್ತನೇ ಪರಮಾತ್ಮನ ರೂಪ. ಅದು ಆ ನಾಮ ರೂಪದಲ್ಲಿ ಪರಮಾತ್ಮ ಏನಾಗಿರ್ತಾನೆ, ಈ ಕಲಿಯುಗದಲ್ಲಿ ಇರ್ತಾನೆ. ಅದಕ್ಕೆ ಆ ದಾಸರಾಯರು ಮಾಡಿರೋದು ಆ ಹಾಡಲ್ಲಿ ಬರ್ಬೇಕಾದ್ರೆ ಪೂಜೆಗಳೆಲ್ಲ ದ್ವಾಪರ ಯುಗದಲ್ಲಿ, ಕಲಿಯುಗದಿ ಧ್ಯಾನದಿ ಕೇಶವನೆಂದರೆ ಅಂತ ಆ ಅಭಿಪ್ರಾಯವನ್ನು ಇದೇ ಭಾಗವತದ ಏಕಾದಶ ಸ್ಕಂದದ ಕರಭಾಜನರ ಒಂದು ಅಭಿಪ್ರಾಯವನ್ನೇನೆ ಅಲ್ಲಿ ಉಗಾಭೋಗದ ರೂಪದಲ್ಲಿ ಜ್ಞಾನಿಗಳು ಮಾಡಿಕೊಟ್ಟಿರೋದರಲ್ಲಿ. ಈ ರೀತಿಯಾಗಿ ಅದರಲ್ಲಿ ವಿಶೇಷ ಯಾವುದು ಅಂತಂದ್ರೆ ಕಲಿಯುಗ ಅಂತ ಹೇಳ್ತಾ ಬರ್ತಾರೆ. ವಿಶೇಷವಾದದ್ದು ಕಲಿಯುಗ. ಯಾಕೆ? ಕಲಿಂ ಸಭಾಜಯಂತ್ಯಾರ್ಯಾಹ ಗುಣಜ್ಞಾಹ ಸಾರಭಾಗಿನಃ. ಯಾರು ಚೆನ್ನಾಗಿ ಅಂದ್ರೆ ತಿಳ್ಕೊಂಡ್ರವರು, ಗುಣಜ್ಞರು, ಯಾರು ಜ್ಞಾನಿಗಳೋ ಅವರು ಕಲಿಯುಗವನ್ನು ಸ್ತೋತ್ರ ಮಾಡ್ತಾರೆ. ಕಲಿಯುಗ ಶ್ರೇಷ್ಠ ಅಂತಂತಾರೆ. ಯಾಕೆ ಅಂತಂದ್ರೆ ಯತ್ರ ಸಂಕೀರ್ತನ ದೇವ ಸರ್ವಸ್ವಾರ್ಥೋ ವಿಲಭ್ಯತೆ. ಬರೀ ದೇವರನ್ನ ಸಂಕೀರ್ತನ ಮಾಡೋದ್ರಿಂದ ಎಲ್ಲ ಸಿಕ್ಬಿಡುತ್ತೆ. ಯಾಕೆ ಅಂದ್ರೆ ಅವ್ರಿಗೆ ಗೊತ್ತು ಕೃತಯುಗದಲ್ಲಿ ಎಷ್ಟು ಕಷ್ಟಪಟ್ಟಿರ್ಬೇಕು. ಒಂದು ಪರಮಾತ್ಮನ ಅನುಗ್ರಹ ಆಗಬೇಕು ಅಂತಂದ್ರೆ ಸಾವಿರಾರು ವರ್ಷಗಳು, 10,000 ಲಕ್ಷಗಟ್ಟಲೆ ವರ್ಷಗಳ ಪರ್ಯಂತರವಾಗಿ ತಪಸ್ಸು ಮಾಡಿದ್ರೆ ಪರಮಾತ್ಮನ ಒಂದು ಅನುಗ್ರಹ ಆಗತ್ತೆ. ಸಣ್ಣ ಅನುಗ್ರಹ ಬೇಕು ಅಂದ್ರೆ ಅಷ್ಟು ವರ್ಷಗಳ ಗಟ್ಟಲೆ ತಪಸ್ಸು ಮಾಡಬೇಕು. ಯಜ್ಞಗಳು, ಸಾವಿರಾರು ಯಜ್ಞಗಳು, ಎಷ್ಟು ಯಜ್ಞಗಳು ಇವನು ಮಾಡಿದ್ದು, ಮಹಾನುಭಾವ ನಮ್ಮ ದಶರಥ ರಾಜ ಮಾಡಿದ್ದು ಲೆಕ್ಕನೇ ಇಲ್ಲ. ಅವನು ಮಾಡಿದ ಯಜ್ಞಗಳಿಗೆ ಅಷ್ಟು ಯಜ್ಞ ಮಾಡಿದ್ದಾನೆ, ಅಶ್ವಮೇಧ ಯಾಗಗಳನ್ನ. ಅಷ್ಟು ಮಾಡಿದರೆ ಪರಮಾತ್ಮನ ಒಂದು ವಿಶೇಷ ಅನುಗ್ರಹ ಅನ್ನೋದಾಗತ್ತೆ. ಆದ್ರೆ ಅದೇ ಫಲ ಕಲಿಯುಗದಲ್ಲಿ ಕೇವಲ ನಾಮಕೀರ್ತನದಿಂದ ಬರುತ್ತಲ್ವಾ, ಅದರಿಂದ ಕಲಿಯುಗದಷ್ಟು ಶ್ರೇಷ್ಠ ಇನ್ಯಾವುದಿದೆ ಅಂತಾರೆ ಜ್ಞಾನಿಗಳೆಲ್ಲರೂ. ಕೃತಾದಿಶು ಪ್ರಜಾರಾಜನ್ ಕಲಾ ವಿಚ್ಛಂತಿ ಸಂಭವಂ. ಕೃತಯುಗದಲ್ಲಿ ಹುಟ್ಟಿದವರುಗಳು ನಾವು ಕಲಿಯುಗದಲ್ಲಿ ಹುಟ್ಟಬೇಕು ಅಂತ ಆಸೆ ಪಡ್ತಾರಂತೆ. ಅಂಥದ್ದು ಪರಮಾತ್ಮ ನಾವು ಎಷ್ಟು ಪುಣ್ಯವಂತರು ನಾವು ಯೋಚನೆ ಮಾಡ್ಕೊಳ್ಬೇಕು. ದೇವರು ನಮ್ಮ ಮೇಲೆ ಎಷ್ಟು ಕೃಪಾ ಮಾಡಿದ್ದಾರೆ. ಯಾಕೆ ನಾವು ತುಂಬಾ ಅಲ್ಪರು, ನಮ್ಮ ಯೋಗ್ಯತೆ ನಮ್ಗೆ ಗೊತ್ತು. ಬೆಳಗ್ಗೆ ಊಟದ ಹೊತ್ತು 1 ತಾಸು ಲೇಟಾಗಿ ಹೋಗ್ಬಿಟ್ರೆ ನಮ್ಮ ಕೈಯಲ್ಲಿ ತಡ್ಕೊಳಕ್ಕಾಗೋದಿಲ್ಲ. ಎಲ್ಲರೂ ನರಸಿಂಹಾವತಾರಗಳಾಗ್ಬಿಡ್ತಾರೆ ಮನೆಯಲ್ಲಿ ಇರೋರೆಲ್ಲರೂ. 1 ತಾಸು ಊಟ ಲೇಟ್ ಆದ್ರೆ ಸಾಕು, ಏನ ರೌದ್ರಾವತಾರ ನಡೀತಾ ಇರುತ್ತೆ ಮನೆಯಲ್ಲಿ. ಯಾಕೆ? ಹಸುವೆ ತಡೆಯಕ್ಕಾಗಲ್ಲ. ಅಂಥದ್ದು ತಪಸ್ಸು ಮಾಡುವ ಯೋಗ್ಯತಾ ನಮಗಿದೆಯಾ? ಏನದು ತಪಸ್ಸು ಅಂತಂದ್ರೆ ವರ್ಷಾನುಗಟ್ಲೆ ಅನ್ನ ಆಹಾರಾದಿಗಳನ್ನ ಬಿಟ್ಟುಕೊಂಡು ಗಾಳಿಯನ್ನು ಕುಡ್ಕೊಂಡು, ಕೆಲವೊಮ್ಮರದ್ದು ಗಾಳಿಯನ್ನು ನಿಲ್ಲಿಸಿ ಪ್ರಾಣಾಯಾಮಗಳನ್ನ ಮಾಡಿಕೊಂಡು ಈ ತರ ವಿಶಿಷ್ಟವಾದ ರೀತಿಯಲ್ಲಿ ತಪಸ್ಸು ಮಾಡುವ ಯೋಗ್ಯತಾ ನಮಗಿಲ್ಲ. ನಮ್ಮ ಯೋಗ್ಯತೆಯನ್ನ ಅರ್ಥ ಮಾಡ್ಕೊಂಡು ಪರಮಾತ್ಮ ಸುಲಭವಾಗಿ ಮೋಕ್ಷ ಸಾಧನೆ ಮಾಡಿಸೋದಕ್ಕೆ ಕಲಿಯುಗದಲ್ಲಿ ನಮ್ಮನ್ನ ಹುಟ್ಟಿಸಿದಾನೆ. ಅದು ಹುಟ್ಟಿಸಿರೋದು ಅಷ್ಟೇ ಅಲ್ಲ, ಮನುಷ್ಯ ಜನ್ಮದಲ್ಲಿ ಹುಟ್ಟಿಸಿದಾನೆ. ಮನುಷ್ಯ ಜನ್ಮದಲ್ಲಿ ಅಷ್ಟೇ ಅಲ್ಲ, ಮಾಧ್ವ ಜನ್ಮದಲ್ಲಿ ಹುಟ್ಟಿಸಿದಾನೆ. ಬರೀ ಹುಟ್ಟಿಸಿರೋದಷ್ಟೇ ಅಲ್ಲ, ಮಾಧ್ವ ತತ್ವದ ಜ್ಞಾನ ಕೊಟ್ಟಿದ್ದಾನೆ. ಇದು ದೇವರು ನಮ್ಮ ಮೇಲೆ ಮಾಡಿರುವಂತಹ ಒಂದು ವಿಶಿಷ್ಟವಾದ ಒಂದು ದೊಡ್ಡ ಅನುಗ್ರಹ. ನಮ್ಮ ಮೇಲೆ ಮಾಡಿದ ಕೃಪಾ. ನೀ ದಯಾಪರನೋ ನಿನ್ನವರ ಸಾಧನವು. ನಾವು ಮಾಡಿದ ಸಾಧನ ಅಂತ ತಿಳ್ಕೊಬೇಡ್ರಿ. ನಾವು ಯಾವುದೋ ಜನ್ಮಾಂತರದಲ್ಲಿ ಪುಣ್ಯ ಮಾಡಿದ್ದಕ್ಕೆ ದೇವರು ನಮ್ಗೆ ಈ ಶರೀರ ಕೊಟ್ಟಿದ್ದಾನೆ ಅಂತ ಭ್ರಾಂತರ ಆಗಬಾರ್ದು ನಾವು. ಪರಮಾತ್ಮ ಕೇವಲ ಕರುಣೆ ಮಾಡಿ ನಮಗೆ ಕೊಟ್ಟಿರೋದು. ಅದಕ್ಕೆ ಆ ಹಾಡು, ನೀ ದಯಾಪರನೋ ನಿನ್ನವರ ಸಾಧನನು. ನಾವು ಮಾಡಿರೋ ಸಾಧನೆ ಲೆಕ್ಕಕ್ಕೆ ಬರಲ್ಲ, ದೇವರು ಮಾಡಿದ ದಯಾನೇ ದೊಡ್ಡದು. ಅದರಿಂದ ನಾವು ಮಾಡಿದ ಸಾಧನೆ ಅದು ಲೆಕ್ಕಕ್ಕೆ ಬರದೇ ಇರೋಷ್ಟು ಕಮ್ಮಿ ಇರುತ್ತೆ. ಅದನ್ನ ಪರಿಗಣಿಸಿ ಪರಮಾತ್ಮ ನಿನಗೆ ಕೊಡ್ತೀನಿ ಅಂತ ಈ ಜನ್ಮ ಕೊಟ್ಟು ಉದ್ಧಾರ ಮಾಡ್ತಾ ಇರೋದು ಪರಮಾತ್ಮ ಮಾಡಿದ ದೊಡ್ಡ ಅನುಗ್ರಹ. ಅದಕ್ಕೆ ನಾವು ಏನ್ ಮಾಡೋದಕ್ಕಾಗಲ್ಲ. ಈ ಜನ್ಮವನ್ನು ಸಾರ್ಥಕ ಪಡಿಸ್ಕೊಂಡು ಈ ಶರೀರವನ್ನು ತಗೊಂಡು ಪರಮಾತ್ಮನ ಪಾದಾರವಿಂದಕ್ಕೆ ಹಾಕೋದು ಒಂದೇ ನಮಗಿರುವಂತಹ ಉಪಾಯ. ಅದರಲ್ಲೂ ವಿಶೇಷವಾಗಿ ಯುಗದಲ್ಲಿ ಅವತಾರ ಐತೆ ದೇವರು ರೂಪ, ಅದಕ್ಕೆ ನೇಮ್ ಇಲ್ಲ. ಅದಕ್ಕೆ ನಾನು ಮೊದಲೇ ಹೇಳ್ಬಿಟ್ಟೆ, ಇದು ಯುಗ ನಿಯಾಮಕ ರೂಪಗಳು. ಇದು ಯುಗ ನಿಯಾಮಕ ರೂಪ. ಯುಗ ನಿಯಾಮಕ ಅಂದ್ರೆ ಆ ಯುಗದಲ್ಲಿ ಹೇಗಿರುವ ಪರಮಾತ್ಮನನ್ನ ಎಲ್ಲರೂ ಆರಾಧನೆ ಮಾಡ್ತಾರೆ ಅನ್ನೋದೇ ಮುಖ್ಯ ಅಲ್ಲಿ. ಆದ್ರಿಂದ ಎಲ್ಲರೂ ಅದೇ ರೀತಿಯಾಗಿ ಇರ್ತಾರೆ. ಅದಕ್ಕೆ ಎಲ್ಲರೂ ಋಷಿಗಳಂತೆ ಚರ್ಯ ಇಲ್ಲ, ಎಲ್ಲರೂ ಯಜ್ಞಗಳನ್ನ ಮಾಡಿಕೊಂಡು ಋತ್ವಿಕಗಳಾಗಿ ಇರುವಂತಹ ಚರ್ಯ, ಎಲ್ಲರೂ ಪ್ರತಿಮಾ ಪೂಜೆ. ಏನ್ ನಮ್ಮ ಹತ್ರ ಈಗೆಲ್ಲ ಪ್ರತಿಮಾಗಳಿದೆ ಇವತ್ತು ಎಲ್ಲ ಕಡೆ ನಡೀತಿರೋದು. ಎಲ್ಲ ನೀಲಾದೇವಿ ಕರಾರ್ಚಿತ, ರುಕ್ಮಿಣಿ ದೇವಿ ಕರಾರ್ಚಿತ, ಎಲ್ಲ ದ್ವಾಪರ ಯುಗದಿಂದ ಬಂದಿರೋದು. ದೂರ್ವಾಸ ಕರಾರ್ಚಿತ ಎಲ್ಲ ಅಲ್ಲಿಂದನೇ ಬಂದಿರೋದು. ಎಲ್ಲ ದ್ವಾಪರ ಯುಗದಲ್ಲಿ ಪ್ರಧಾನವಾಗಿ ಕರಾರ್ಚಿತವಾದಂತಹ ಪ್ರತಿಮಾಗಳೇ ಎಲ್ಲವೂ. ಆ ಪ್ರತಿಮಾ ಪೂಜೆಗೆ ಮಹತ್ವ ದ್ವಾಪರ ಯುಗದಲ್ಲಿ. ಹಂಗೆ ಒಂದೊಂದು ಕ್ರಿಯಾ
ಎಲ್ಲಾ ಕಾಲದಲ್ಲೂ ಎಲ್ಲಾ ಕ್ರಿಯಾನೂ ಇರುತ್ತೆ. ಚತುರ್ಯುಗ ಮೂರ್ತಿ ಅಂತ ಕರೆಯೋದು. ಆಮೇಲೆ ಚತುರ್ಯುಗ ಮೂರ್ತಿ ಅಂದ್ರೆ 4 ಯುಗದಲ್ಲಿ ಅದು ಪೂಜಿತವಾದಂತಹದ್ದೇ ಅದು. ಆದ್ರೆ ಎಲ್ಲಿ ಪೂಜಿತವಾದಂತಹದ್ದು? ಭೂಲೋಕದಲ್ಲ, ಸತ್ಯಲೋಕದಲ್ಲ. ಅಂದ್ರೆ ಸತ್ಯಲೋಕದಲ್ಲಿ ಪೂಜಿತವಾಗಿರುತ್ತೆ ಅದು. ಯಾವಾಗ? ಕೃತಯುಗದಲ್ಲಿ, ತ್ರೇತಾಯುಗಗಳಲ್ಲಿ ಸತ್ಯಲೋಕದಲ್ಲಿ ಪೂಜಿತವಾಗಿರುತ್ತೆ. ದ್ವಾಪರ ಯುಗದಲ್ಲಿ ಭೂಮಿಯಲ್ಲಿ ಪೂಜಿತವಾದಂತಹ ಪ್ರತಿಮಾಗಳದು ಚತುರ್ಯುಗ ಮೂರ್ತಿ ಅಂತ ನಾವೇನ್ ಕರಿತೀವಲ್ಲ ಅವೆಲ್ಲವನ್ನು. ಆ ದ್ವಾಪರ ಯುಗದಲ್ಲಿ ಪೂಜಿತವಾದಂತಹದ್ದು ಅದು ಹಾಗೇನೆ ಕಲಿಯುಗದಲ್ಲಿ ಅದು ಪ್ರಾಪ್ತವಾಗಿದೆ. ಅದನ್ನ ಆರಾಧನೆ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಪರಮಾತ್ಮನ ಅನುಗ್ರಹದಿಂದ ಪ್ರಾಪ್ತವಾಗಿರುವಂತಹ ಪ್ರತಿಮಾಗಳೆಲ್ಲವನ್ನು. ಅಂದ್ರೆ ಅದು ಯುಗಕ್ಕೆ ನಾಮ ಅಂತ ಇರಲ್ಲ, ಆ ರೂಪಗಳು ಆ ಕರ್ತವ್ಯವನ್ನ ಹೇಳುತ್ತೆ. ಯಾವ್ಯಾವ ಯುಗದಲ್ಲಿ ಯಾವುದು ಪ್ರಧಾನ ಆಗಿರುತ್ತೆ ಅನ್ನೋದನ್ನ ತೋರಿಸುವಂತಹ ರೂಪಗಳು ಹೀಗಿರುತ್ತೆ. ಅದರಲ್ಲೂ ಏನಾಗತ್ತೆ? ಕಲೌ ತಥಾ ಭವಿಷ್ಯಂತಿ ನಾರಾಯಣ ಪರಾಯಣ. ಜ್ಞಾನಿಗಳು ಬೇಕು ಅಂತ ಕೇಳಿಕೊಂಡು ಕಲಿಯುಗದಲ್ಲಿ ಅವತಾರ ಮಾಡಿ ಅದರಲ್ಲೂ ನಾರಾಯಣ ಪರಾಯಣ ಪರಮಾತ್ಮನ ಭಕ್ತರಾಗಿ ಹುಟ್ಟುತ್ತಾರಂತೆ ಎಲ್ಲರೂ ಈ ಕಲಿಯುಗದಲ್ಲಿ. ಕ್ವಚಿತ್ ಕ್ವಚಿತ್ ಮಹಾರಾಜ ದ್ರುಮಿಳೇಶು ಚ ಭೂಯಶಃ. ದ್ರುಮಿಳ ಅಂತ ಒಂದು ದೇಶ, ಅಲ್ಲೂ ಕೆಲವೊಮ್ಮೆ ಹುಡ್ತಾರೆ. ತಾಮ್ರಪರ್ಣಿ ನದಿ ಹತ್ರ ಕೃತಮಾಲಾಪಯಸ್ವಿನಿ. ನದಿಗಳ ಹೆಸರನ್ನು ಇಂಥ ನದಿಗಳ ತೀರದಲ್ಲಿ ಬೇಕು ಅಂತ ಹುಟ್ಟುತ್ತಾರಂತೆ. ಇನ್ನೂ ಒಂದು ವಿಶೇಷ ನಮ್ಗೆಲ್ಲರಿಗೂ ಹೇಳಿರೋದೇನು? ಕಾವೇರಿ ಚ ಮಹಾಪುಣ್ಯ ಪ್ರತೀಚಿ ಚ ಮಹಾನದಿ. ಕಾವೇರಿ ತೀರದಲ್ಲೂ ಬರ್ತಿರ್ತಾರೆ ಯಾರು ಅಲ್ಲಿ ಅವತಾರ ಮಾಡ್ತಾರೆ. ಏ ಪಿಬಂತಿ ಜಲಂ ತಾಸಾಂ. ಈ ನದಿಗಳ ನೀರನ್ನು ಯಾರು ಕುಡಿತಾರೋ ಮನುಜೇಶ್ವರ, ಅವ್ರು ಮನುಷ್ಯರೇ ಅಲ್ಲ ಅವರುಗಳು ಅಂತ. ಹಂಗಂತ ನಾವೆಲ್ಲ ದೇವತೆಗಳು ಅಂತ ಎಲ್ಲ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ನಮಗೆ. ಅಷ್ಟು ಒಂದು ಮಹಾ ಉತ್ತಮವಾದಂತಹ ಕ್ಷೇತ್ರಗಳಿವೆಲ್ಲವೂ ಆ ನದಿ ತೀರಗಳಲ್ಲಿ ದೇವರು ನಮ್ಮನ್ನ ಕರ್ಕೊಂಬಂದು ಇಟ್ಟಿರೋದೇ ಅಂತಹ ಅನುಗ್ರಹದ ಬಲ. ಅದು ದೇವರು ನಮ್ಮನ್ನ ಇಲ್ಲಿ ಅವತಾರ ಮಾಡಿಸಿದಾನೆ. ಪ್ರಾಯೋ ಭಕ್ತ ಭವಿಷ್ಯಂತಿ. ಪ್ರಾಯ ಭಕ್ತರಾಗಿರ್ತಾರಂತೆ ಈ ಪ್ರಾಂತ್ಯದ ಜನಗಳು. ಪ್ರಾಯೋ ಭಕ್ತ ಭವಿಷ್ಯಂತಿ ವಾಸುದೇವೇ ಅಮಲಾಶಯ. ಅದಕ್ಕೆ ಪ್ರಾಯ ಅಂತಂದಿತ್ತು. ಪ್ರಾಬಬಲಿ, ಪ್ರಾಯ ಶಬ್ದಕ್ಕರ್ಥ ಏನೋ ಪ್ರಾಬಬಿಲಿಟಿ. ಪ್ರಾಬಬಿಲಿಟಿ ಎಷ್ಟಪ್ಪ ಅಂತಂದ್ರೆ 2%, 1% ಅಷ್ಟೇ ಪ್ರಾಬಬಿಲಿಟಿ ಅಲ್ಲಿ. ಯಾಕಂದ್ರೆ ಇರೋರೆಲ್ಲ ಇನ್ನು ಅಯೋಗ್ಯರೇ ಜಾಸ್ತಿ ಇರ್ತಾರೆ. ಆದ್ರಿಂದ ಪ್ರಾಯ ಇಲ್ಲಿವರು ಭಕ್ತರು ಇರ್ತಾರೆ ಅಂತ ಅಷ್ಟರ್ಥದಲ್ಲಿ ಆ ದುರ್ಮಿಳ ಕರಭಾಜನರು ಎಂಬುವರು ಆ ಪರಮಾತ್ಮನ ರೂಪಗಳನ್ನು ವಿಶೇಷವಾಗಿ ತಿಳಿಸ್ಕೊಡ್ತಾರೆ. ಇಷ್ಟನ್ನೆಲ್ಲ ಹೇಳಿ ನಾರದರು ಆ ಉಪದೇಶವನ್ನು ಮಾಡ್ತಾ ವಸುದೇವನಿಗೆ ಹೇಳ್ತಾರೆ. ಧರ್ಮಾನ್ ಭಾಗವತಾನ್ ಇತ್ತಂ ಶ್ರುತ್ವಾ ಸ ಮಿಥಿಲೇಶ್ವರ ಯಜ್ಞಾಂತೆ ತಾನ್ ಮುನೀನ್ ಪ್ರೀತಃ ಸೋಪಾಧ್ಯಾಯೋ ಹ್ಯ ಪೂಜಯತು. ಆ ಕಥೆಯನ್ನೆಲ್ಲ ಆ ಭಾಗವತ ಧರ್ಮಗಳನ್ನೆಲ್ಲ ಕೇಳಿ ಪರಮ ಸಂತುಷ್ಟನಾಗಿ ಆ ನಿಮಿರಾಜ ಏನು ಮಾಡಿದ? ಅವರೆಲ್ಲರಿಗೆ ಆ ಬಂದಿದ್ದಂತಹ 9 ಜನ ಏನಿದ್ರು ಆ 9 ಜನ ಎಲ್ಲರಿಗೂ ವಿಶೇಷವಾಗಿ ಅವರಿಗೆ ಸತ್ಕಾರಗಳನ್ನ ಎಲ್ಲವನ್ನ ಮಾಡಿ ಅವರನ್ನ ಅನುಗ್ರಹ ಮಾಡಿದ, ಪೂಜೆ ಮಾಡಿಕೊಂಡು ಅವರಿಂದ ಅನುಗ್ರಹವನ್ನು ಪಡ್ಕೊಂಡ. ತೇಚ ಅಂತರ್ಧದಿರೇ ಸಿದ್ಧಾಹ ಸರ್ವಲೋಕಸ್ಯ ಪಶ್ಯತಃ. 9 ಜನ ಎಲ್ಲರೂ ನೋಡ್ತಾ ಇರ್ಬೇಕಾದ್ರೆ ಎಲ್ಲರ ಮುಂದೆನೆ ಅಂತರ್ಧದಿರೇ ಅಂತರ್ಧಾನರಾದ್ರು. 9 ಜನ ಅಲ್ಲೇ ಮಾಯ ಆಗೋದ್ರು, ಯಾರ ಕಣ್ಣು ಕಾಣಿಸದೇ ಇರುವಂತೆ. ರಾಜ ಧರ್ಮಾನ್ ಉಪಾತಿಷ್ಠನ್ ಅವಾಪ ಪರಮಾಂ ಗತಿ. ಆ ರಾಜ ಆ ಧರ್ಮಗಳನ್ನೆಲ್ಲ ಕೇಳಿದ್ದನ್ನೆಲ್ಲ ಅನುಷ್ಠಾನ ಮಾಡಿ. ಅದು ನಮಗೆ ಬರಲ್ಲ, ನಾವು ಕೇಳ್ತೀವಿ. ಆ ಕಾಲದಲ್ಲಿ ತುಂಬಾ ಚೆನ್ನಾಗಿದೆ ನಾವು ಮಾಡಬೇಕು ಅಂತೆಲ್ಲ ಓದ್ಬೇಕಾರೆ ಹೇಳ್ಬೇಕಾರೆ ಕೇಳ್ಬೇಕಾರೆ ಎಲ್ಲ ಅನ್ಸತ್ತೆ. ಅದು ಪುರಾಣ ವೈರಾಗ್ಯ ಅಂತ ಅದೊಂದು ಯೂನಿಫಾರ್ಮ್. ಅದು ಪುರಾಣ ಕೇಳ್ಬೇಕಾದ್ರೆ ಮಾತ್ರ ಇಟ್ಕೊಂಡಿರ್ತೀವಿ ಅದನ್ನ. ಅದು ಪುರಾಣ ಕೇಳ್ಬೇಕಾದ್ರೆ ಹಾಕೊಳ್ತೀವಿ, ಪುರಾಣ ಮುಗಿದ ತಕ್ಷಣ ಬಿಚ್ಚಿ ಊಟ ತಗಲಾಕೊಂಡು ಹೋಗ್ತಾ ಇರ್ತೀವಿ. ಆದ್ರೆ ಅವನು ನಿಮಿರಾಜ ಏನ್ ಮಾಡ್ದ? ಅದನ್ನ ರಾಜ ಧರ್ಮಾನ್ ಉಪಾತಿಷ್ಠನ್ ಅದನ್ನ ಅನುಷ್ಠಾನ ಮಾಡಿಕೊಂಡು ಅವಾಪ ಪರಮಾಂ ಗತಿ, ಉತ್ತಮವಾದಂತಹ ಗತಿಯನ್ನ ಅವನು ಹೊಂದಿದ. ಆದ್ರಿಂದ ರಾಜ ನೀನು ವಸುದೇವ ನೀನೂ ಕೂಡ ಆ ಪರಮಾತ್ಮನನ್ನ ಆರಾಧನೆ ಮಾಡು, ಸೇವಾ ಮಾಡು. ಆಸ್ಥಿತಃ ಶ್ರದ್ಧಯಾಯುಕ್ತ ನಿಸ್ಸಂಗೋ ಯಾಸ್ಯಸೇ ಪರಂ. ನಿಸ್ಸಂಗನಾಗಿ ಪರಮಾತ್ಮನನ್ನ ಧ್ಯಾನ ಮಾಡಪ್ಪ. ಯಾಸ್ಯಸೇ ಪರಂ, ನೀನು ಉತ್ತಮವಾದ ಗತಿಯನ್ನ ಹೊಂದಿತೀಯ ಅವಶ್ಯವಾಗಿ ಅಂತ ನಾರದರು ಉಪದೇಶ ಮಾಡಿದ್ದಾರೆ. ಅದರಿಂದ ನಿಮ್ಮ ದಂಪತಿಗಳ ಕೀರ್ತಿ ಏನಾಗಿದೆ ಅದು ಎಲ್ಲ ಕಡೆ ತುಂಬ ಹೋಗ್ಬಿಟ್ಟಿದೆ. ಯಾಕೆ ಅಂದ್ರೆ ಅಂಥ ಮಕ್ಕಳು ಬಂದ್ಬಿಟ್ಟಿದ್ದಾರೆ ನಿಮಗೆ. ಏನ ಕೃಷ್ಣ ಬಲರಾಮ ಅಂತ ಮಕ್ಕಳು ಬಂದಿದ್ದಾರೆ ನಿಮಗೆ. ಪುತ್ರತಾಂ ಅಗಮದ್ಯದ್ವಾಂ ಭಗವಾನ್ ಈಶ್ವರೋ ಹರಿ. ಸ್ವಯಂ ಪರಮಾತ್ಮನೇ 2 ರೂಪದಿಂದ ನಿಮ್ಮ ಮಗನಾಗಿ ಬಂದ್ಬಿಟ್ಟಿದ್ದಾರೆ. ಒಂದು ಶುಕ್ಲಕೇಶ ಆವೇಶ, ಇನ್ನೊಂದು ಸ್ವಯಂ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಪರಮಾತ್ಮ ತಾನೇ ಸ್ವಯಂ ಪರಮಾತ್ಮ ರೂಪದಿಂದ ಬಂದು ನಿಮ್ಮ ಮನೆಯಲ್ಲಿ ಸನ್ನಿಹಿತನಾಗಿದ್ದಾನೆ. ಅದರಿಂದ ನಿಮ್ಮ ಕೀರ್ತಿ ಎಲ್ಲ ಕಡೆ ಹರಡೋಗ್ಬಿಟ್ಟಿದೆ. ಅದರಿಂದ ನೀನು ನಮ್ಮ ಕೀರ್ತಿ ಹರಡಬೇಕು, ನಮ್ಮ ಪ್ರಸಿದ್ಧಿ ಬರಬೇಕು, ಅದೆಲ್ಲ ಯೋಚನೆನೇ ಮಾಡಬೇಡ.
ನೀನು ಸಾಧನೆ ಮಾಡಿಕೊ ಅಂತ ಇಷ್ಟನ್ನ ಉಪದೇಶ ಮಾಡ್ತಾರೆ. ವಸುದೇವನು ಸಂತುಷ್ಟನಾಗಿ ಆ ದೇವಕೀಚ ಮಹಾಭಾಗ ಜಹತು ಮೋಹಮಾತ್ಮನಃ, ಆ ಮೋಹವನ್ನು ತ್ಯಾಗ ಮಾಡಿದ್ರು. ಆ ಏನು ಎಲ್ಲ ಲೋಕದಲ್ಲಿ ಇದ್ದ ಅಭಿಮಾನ ಇತ್ತು, ಕೃಷ್ಣ ಬಲರಾಮನನ್ನ ತಮ್ಮ ಮಗ ಅಂತ ತುಂಬಾ ಸರ್ತಿ ಅದನ್ನ ತೆಗೆದು ಹಾಕೊಂಡ್ರು ಅದು ಬರ್ತಾ ಇತ್ತು, ನಮ್ಮಗ ಅನ್ನೋದು. ಆ ಮೋಹವನ್ನೆಲ್ಲವನ್ನ ತ್ಯಾಗ ಮಾಡಿದ್ರು. ಇತಿಹಾಸ ಮಿಮಂ ಪುಣ್ಯಂ ಧಾರಯೇದ್ಯ ಸಮಾಹಿತ. ಈ ಒಂದು ಶುಕಾಚಾರ್ಯರು ಹೇಳ್ತಾರೆ, ಇದಕ್ಕೊಂದು ಫಲಶ್ರುತಿಯನ್ನ ಹೇಳ್ತಾರೆ. ಈ ನವ ಜಾಯಂತೆಯ ಉಪಾಖ್ಯಾನ ಅಂತ ಏನ್ ಕರೀತಾರೆ, ಈ ಜಾಯಂತೆಯ ಉಪಾಖ್ಯಾನವನ್ನ ಧಾರಯೇತ್, ಯಾರು ಇದನ್ನ ಧಾರಣ ಮಾಡ್ಕೊಳ್ತಾರೋ, ಧಾರಣ ಮಾಡ್ಕೊಳ್ಳೋದು ಅಂತಂದ್ರೆ ಚಿಂತನೆ ಮಾಡಿಕೊಂಡು ಮನಸ್ಸಿನಲ್ಲಿ ದೃಢ ಸ್ಥಿರ ಮಾಡ್ಕೊಳ್ತಾರೋ ಅವರಿಗೆ ಸವಿಧೂಯೇಹ ಶಮಲಂ ಬ್ರಹ್ಮ ಭೂಯಾಯ ಕಲ್ಪತೆ. ಅವನು ಇಲ್ಲಿರುವಂತಹ ಕಲ್ಮಶಗಳನ್ನೆಲ್ಲವನ್ನ ಕಳ್ಕೊಂಡು ಅವನು ಬ್ರಹ್ಮಭೂಯಾಯ ಕಲ್ಪತೆ. ಅವನು ಬ್ರಹ್ಮಭೂಯಾಯ ಅಂದ್ರೆ ಮೋಕ್ಷಕ್ಕೆ, ಬ್ರಹ್ಮಭಾವ ಅಂತಂದ್ರೆ ಪರಮಾತ್ಮನಂತೆ ಆಗೋದು. ಆ ಪರಮಾತ್ಮನಂತೆ ಆಗೋದು ಅಂದ್ರೆ ಮೋಕ್ಷ, ಸ್ವಸ್ವರೂಪ ಆನಂದ ಆವಿರ್ಭಾವ, ಅದನ್ನ ಅವನು ಹೊಂದುತ್ತಾನೆ. ಆದ್ರಿಂದ ಇದು ವಿಶೇಷವಾಗಿ ಮೋಕ್ಷದಾಯಕವಾದಂತಹ ಒಂದು ಉಪಾಖ್ಯಾನ ಅಂತ ಇಷ್ಟನ್ನೇ ಹೇಳ್ತಾರೆ. ಅದಾದ ಮೇಲೆ ಏನಾಗುತ್ತೆ, ಅಲ್ಲಿ ಪರಮಾತ್ಮನ ಹತ್ತಿರಕ್ಕೆ ಸಾಕ್ಷಾತ್ ಬ್ರಹ್ಮದೇವರು ಸಮಸ್ತ ದೇವತಾಗಣದಿಂದ ಪ್ರಾಪ್ತರಾಗುತ್ತಾರೆ ಕೃಷ್ಣನ ಹತ್ತಿರಕ್ಕೆ. ದ್ವಾರಕಾದಲ್ಲಿ ಕೃಷ್ಣ ಇರ್ತಾನೆ, ಕೃಷ್ಣ ಇರಬೇಕಾದ್ರೆ ಎಲ್ಲ ದೇವತೆಗಳು ಕೃಷ್ಣನ ಹತ್ತಿರಕ್ಕೆ ಬರ್ತಾರೆ. ಬಂದು ಪರಮಾತ್ಮನನ್ನ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. ವಿಶೇಷವಾಗಿ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ಭೂಮೇಹೇ ಭಾರಾವತಾರಾಯ ಪುರೋ ವಿಜ್ಞಾಪಿತ ಪ್ರಭೋ. ಸ್ವಾಮಿ ನಾವೇ ನಿನ್ನನ್ನು ಕೇಳ್ಕೊಂಡಿದ್ವಿ, ಭೂಭಾರ ಹರಣ ಮಾಡು ಅಂತ ನಾವೇ ನಿಮ್ಮನ್ನು ಕೇಳ್ಕೊಂಡಿದ್ವಿ. ಆ ಕೇಳ್ಕೊಂಡಿದ್ದಕ್ಕೋಸ್ಕರವಾಗಿ ನೀನು ಅವತಾರ ಮಾಡಿದ್ದಿ. ನೀನು ತ್ವಮ್ ಅಸ್ಮಾಭಿರಶೇಷ ಆತ್ಮ ಸಂಸ್ಥಂ ತಥೈವೋಪಪಾದಿತಂ. ನಿಮ್ ಏನು ಅಪೇಕ್ಷೆ ಇತ್ತು, ನೀ ಏನು ಸಂಕಲ್ಪ ಇತ್ತು ಅದರಂತೆ ನಮ್ಮಿಂದ ಹೇಳಿಸಿಸ್ಕೊಂಡು ಅದರಂತೆ ನೀನು ಅದನ್ನ ಮಾಡಿದಿ. ಆದ್ರಿಂದ ಈಗೆಲ್ಲ ಮುಗೀತು. ಧರ್ಮಶ್ಚ ಸ್ಥಾಪಿತ ಸತ್ಸು, ಧರ್ಮ ಸ್ಥಾಪನೆ ಆಗಿದೆ ವಿಶೇಷವಾಗಿ. ಆದ್ರಿಂದ ಎಲ್ಲ ದಿಕ್ಕುಗಳಲ್ಲೂ ನಿನ್ನ ಭಕ್ತರ ಕೀರ್ತಿ ಹರಡಾಗಿದೆ. ನಿನ್ನ ಕೀರ್ತಿ ಅಂತೂ ಎಲ್ಲ ಕಡೆ ಮೊದಲಿಂದ ಇದ್ದಿದ್ದೇ ಇದೆ. ಆದ್ರಿಂದ ಇನ್ನೇನು ಎಲ್ಲ ಕರ್ತವ್ಯ ಮುಗಿದಿದೆ. ತತ ಸ್ವಧಾಮ ಪರಮಂ ವಿಶಸ್ವ ಯದಿ ಮನ್ಯಸೆ. ಸ್ವಾಮಿ ಇನ್ನು ಹೊರಡ್ಬೋದು ಅಂತ ನಿನ್ನ ಮನಸ್ಸಿದ್ರೆ ನಿನ್ನ ಧಾಮಕ್ಕೆ ಬಾ ಅಂತ ಹೆಂಗೆ ಪ್ರಾರ್ಥನೆ ಮಾಡುವ ಕ್ರಮ ನೋಡ್ರಿ ಬ್ರಹ್ಮದೇವರದ್ದು. ಪರಮಾತ್ಮನ ಮುಂದೆ ಎಷ್ಟು ವಿನಯವನ್ನ ಅಲ್ಲಿ ಪ್ರದರ್ಶನ ಮಾಡ್ತಾರೆ. ಯದ್ಯಪಿ ಅಷ್ಟು ದೊಡ್ಡ ವ್ಯಕ್ತಿಗಳಾಗಿ ಅಷ್ಟು ದೊಡ್ಡ ಸ್ಥಾನದಲ್ಲಿದ್ರು ಪರಮಾತ್ಮನ ಮುಂದೆ ಏನು ವಿನಯ. ಆಯ್ತು ಸ್ವಾಮಿ ಎಲ್ಲ ಕೆಲಸ ಆಯ್ತು, ಇನ್ನೇನು ಹೊರಟು ಬಾ ಅನ್ಬೋದಲ್ಲ. ಹೆಂಗೆ ಹೇಳ್ತಾರೆ, ಯದಿ ಮನ್ಯಸೆ, ಸ್ವಾಮಿ ಹೊರಡ್ಬೋದು ಅಂತ ನಿನ್ನ ಸಂಕಲ್ಪಕ್ಕೆ ಬಂದಿದ್ರೆ ಅವತಾರವನ್ನು ಸಮಾಪ್ತಿ ಮಾಡು ಸ್ವಾಮಿ, ನಿನ್ನ ಧಾಮಕ್ಕೆ ಬಾ ಅಂತ ಪ್ರಾರ್ಥನೆ ಮಾಡ್ತಾರೆ. ಸಲೋಕಾನ್ ಲೋಕಪಾಲ ಅನ್ನಹ ಪಾಹಿ ವೈಕುಂಠ ಕಿಂಕರಾನ್. ವೈಕುಂಠದಲ್ಲಿರುವಂತಹ ನಿನ್ನ ಭಕ್ತರನ್ನೆಲ್ಲರನ್ನ ರಕ್ಷಣೆ ಮಾಡು, ಅಲ್ಲಿರುವವರಿಗೆ ಈ ರೂಪಗಳ ದರ್ಶನವನ್ನು ಕೊಡು, ಸಂತೋಷ ಪಡಿಸು. ಅದರಿಂದ ಅಂದ್ರೆ ಅಭಿಪ್ರಾಯ ಏನು ಅಂತಂದ್ರೆ ಇಲ್ಲಿಂದ ಅಲ್ಲಿ ಹೋಗ್ಬೇಕು ಅಂದ್ರೆ ಇಲ್ಲಿ ರೂಪ ಇರಲ್ಲ, ಅಲ್ಲ ಅಲ್ಲಿಂದ ಇಲ್ಲಿ ಬಂದಂದ್ರೆ ಅಲ್ಲಿ ರೂಪ ಇರಲ್ಲ ಅನ್ನೋ ಅರ್ಥ ಅಲ್ಲ. ಈ ರೂಪವನ್ನು ಇಲ್ಲಿ ಉಪಸಂಹಾರ ಮಾಡು, ವಿಶೇಷವಾಗಿ ಈ ರೂಪದ ದರ್ಶನಾದಿಗಳನ್ನ ಆ ಲೋಕದಲ್ಲಿರುವವರಿಗೆ ಕೊಡು ಅನ್ನೋ ಅಭಿಪ್ರಾಯದಲ್ಲಿ ಹೇಳ್ತಾರೆ. ಅದು ಪರಮಾತ್ಮ ಅಂದ, ಕೃತಂ ವ ಕಾರ್ಯಮಖಿಲಂ ಭೂಮಿಯರ್ ಭಾರ ಅವತಾರಿತ. ಭೂಮಿ ಭಾರ ಪೂರ್ತಿ ಹರಣ ಮಾಡಿದ್ದೀನಿ, ಸಾತ್ವಿಕರನ್ನು ಸಂಹಾರ ಮಾಡಿದ್ದೀನಿ. ಪಾಂಡವರ ಪಕ್ಷದಲ್ಲಿ ನಿಂತವರೆಲ್ಲ ಸಾತ್ವಿಕರು, ಎಲ್ಲರನ್ನು ಸಂಹಾರ ಮಾಡಿಸಿದ್ದೀನಿ. ಯಾಕೆ ಅವರು ಭೂಮಿ ಭಾರ ಆಗಿಬಿಡ್ತಾರೆ. ಅದರಿಂದ ಅವರನ್ನು ಸಂಹಾರ ಮಾಡಿಸಿ ಆಯ್ತು, ಅಯೋಗ್ಯರುಗಳನ್ನು ಸಂಹಾರ ಮಾಡಿಸಿ ಆಯ್ತು, ಎಲ್ಲರನ್ನ ಸಂಹಾರ ಮಾಡಿಸಿ ಆಯ್ತು, ಮುಗೀತು. ಇನ್ನ ಯಾದವರು ಬಿಡಿದ್ದಾರೆ, ಅದನ್ನ ಮಾಡಬೇಕು, ಅವರನ್ನು ನಾನು ಮುಗಿಸಿದ್ದೀನಿ. ಏನು ಉಪಸಂಹೃತ್ಯ ದೃಪ್ತಾನ, ಅದೊಂದು ಕೆಲಸ ಇದೆ. ಎಲ್ಲ ಅಹಂಕಾರಿಗಳಾಗಿದ್ದಾರೆ, ತುಂಬಾ ದೃಪ್ತರಾಗ್ಬಿಟ್ಟಿದ್ದಾರೆ. ಕೃಷ್ಣನ ಬಲ ಇದೆ ಅನ್ನುವಂಥ ಅಹಂಕಾರ ಇದೆ ಅವರಿಗೆ. ಆದ್ರಿಂದ ಅವರನ್ನ ಯದೂನಾಂ ವಿಪುಲಂ ಕುಲಂ ಉಪಸಂಹೃತ್ಯ, ಆ ಕುಲವನ್ನ ಸಂಹಾರ ಮಾಡಿ ಗಂತಾಸ್ಮಿ ಅನೇನ ಲೋಕೋ, ನಾನು ಈ ಲೋಕವನ್ನು ಬಿಟ್ಟು ಹೊರಟು ಬರ್ತೀನಿ, ಅವತಾರವನ್ನು ಸಮಾಪ್ತಿ ಮಾಡ್ತೀನಿ ಅಂತ ಪರಮಾತ್ಮ ಬ್ರಹ್ಮದೇವರಿಗೆ ಹೇಳ್ದ. ಸರಿ, ಇಷ್ಟಾದ ಮೇಲೆ ಪರಮಾತ್ಮ ಏನು ಮಾಡ್ದ, ಉದ್ಧವನನ್ನ ಕಳೆದ, ಉದ್ಧವನನ್ನ ಬರ ಹೇಳ್ದ, ಬಾ ಉದ್ಧವ ಅಂತ. ಉದ್ಧವ ಬಂದ ಉದ್ಧವ ನಮಸ್ಕಾರ ಮಾಡಿದ. ಅವನು ಏನು ಭಕ್ತ ಉದ್ಧವ ಅಂತಂದ್ರೆ, ಚಿಕ್ಕ ಹುಡುಗನಾಗಿದ್ದಾಗಲಿಂದನು ಕೃಷ್ಣ ಹುಟ್ಟೋದಕ್ಕೆ ನನಗೆ ಜ್ಞಾಪಕ ಇರೋಂಗೆ ಕರೆಕ್ಟಾಗಿ ಗೊತ್ತಿಲ್ಲ ಅನಿಸುತ್ತೆ, ನೋಡಬೇಕು. ಕೃಷ್ಣನಿಗೂ ಉದ್ಧವನಿಗೂ ನನ್ನ ಲೆಕ್ಕದ ಪ್ರಕಾರ 6 ವರ್ಷ ವ್ಯತ್ಯಾಸ ಇದೆ. ದೊಡ್ಡವನು 6 ವರ್ಷ ಮುಂಚೆ ಹುಟ್ಟಿರೋದು ಉದ್ಧವ, 6 ವರ್ಷನ 3 ವರ್ಷನ ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು. ಒಟ್ಟು ಕೃಷ್ಣನ್ಕಿಂತ ದೊಡ್ಡವನು ಉದ್ಧವ. ಕೃಷ್ಣ ಹುಟ್ಟಕ್ ಮುಂಚೆಯಿಂದನೂ ಉದ್ಧವ ಕೃಷ್ಣ ಭಕ್ತನಾಗಿದ್ದ. ಚಿಕ್ಕ ವಯಸ್ಸಿನಿಂದ ಪುಟ್ಟ
ಎಷ್ಟು ಮಗುವಾಗಿದ್ದಾಗಲಿಂದನೂ ಕೃಷ್ಣನಂತೆ ವೇಷ ಹಾಕೋಬೇಕು, ಕೃಷ್ಣನಂತೆನೇ ಆಚರಣೆ ಮಾಡಬೇಕು, ತಾನು ಕೃಷ್ಣನ ಭಕ್ತ ಅನ್ನೋದನ್ನ ತನ್ನ ಚಿಕ್ಕ ವಯಸ್ಸಿನಿಂದಲೂ ಪ್ರಚಾರ ಮಾಡಿಕೊಂಡು ಬಂದಂತಹ ಮಹಾ ಹರಿಭಕ್ತ ಕೃಷ್ಣ ಭಕ್ತ ಉದ್ಧವ. ಅದಕ್ಕೆ ಪರಮಾತ್ಮನಿಗೆ ಅವನ ಮೇಲೆ ವಿಶೇಷವಾದಂತಹ ಒಂದು ಪ್ರೀತಿ. ಅದಕ್ಕೆ ಉದ್ಧವನನ್ನ ಕರೀತಾನೆ ಬಾಯಲ್ಲಿ. ಏನು ನೋಡಪ್ಪ, ಈ ಯಾದವರಿಗೆ ಶಾಪ ಬಂದಿದೆ ನಿಂಗೆ ಗೊತ್ತಿದೆ, ಅದರಿಂದ ಯದುಕುಲ ನಾಶ ಆಗತ್ತೆ ಅಂತ ಗೊತ್ತು. ಸಂಹೃತ್ಯ ಏತತ್ ಕುಲಂ ನೂನಂ ಲೋಕಂ ಸಂತ್ಯಕ್ಷತೆ ಭವಾನ್. ನಾನು ಈ ಕುಲವನ್ನು ಸಂಹಾರ ಮಾಡಿ ನಾನು ಈ ಲೋಕವನ್ನು ಬಿಡ್ತೀನಪ್ಪ. ವಿಪ್ರಶಾಪಂ ಸಮರ್ಥೋಪಿ ಪ್ರತ್ಯಹನ್ನ ಯದೀಶ್ವರ. ನಾನು ಆ ವಿಪ್ರಶಾಪವನ್ನು ಪರಿಹಾರ ಮಾಡಕ್ಕೆ ನನಗೆ ಸಾಮರ್ಥ್ಯ ಇದೆ. ನನಗೆ ಈಶ್ವರ ಅಯಂ ಸಮರ್ಥ. ಸಮರ್ಥೋಪಿ, ನನ್ನ ಸಾಮರ್ಥ್ಯ ಇದ್ರೂ ಕೂಡ ಪ್ರತ್ಯಹನ್ ನ ಯದೀಶ್ವರ, ನಾನು ಅದನ್ನ ಒಪ್ಕೊಳ್ತಾ ಇದ್ದೀನಿ, ಅದನ್ನೇ ತಗೊಳ್ತಾ ಇದ್ದೀನಿ. ಆದ್ರಿಂದ ನಾನು ಅದನ್ನ ಮಾಡ್ತೀನಿ ಅಂತ ಹೇಳಿದಾಗ ಉದ್ಧವ ಕೇಳ್ಕೊಳ್ತಾನೆ, ಸ್ವಾಮಿ ನಾಹಂ ತವಾಂಗ್ರಿಯುಗಳಂ ಕ್ಷಣಾರ್ಧಮಪಿ ಕೇಶವ. ನಿನ್ನ ಪಾದಯುಗಳವನ್ನು ಒಂದು ಕ್ಷಣ ಕೂಡ ನಂಗೆ ಬಿಟ್ಟಿರಕ್ಕೆ ನಂಗೆ ಇಷ್ಟ ಇಲ್ಲ ಸ್ವಾಮಿ. ಆದ್ರಿಂದ ತ್ಯಕ್ತುಂ ಸಮುತ್ಸಹೇನಾಥ ಸ್ವಧಾಮ ನಯಮಾಮಪಿ. ನೀನು ಈ ಲೋಕ ಬಿಡಬೇಡ ಅಂತ ನಾನು ಹೇಳಲ್ಲ, ಆದ್ರೆ ನೀನು ಲೋಕ ಬಿಟ್ಟು ಹೋಗೋಕೆ ನಾನು ಕರ್ಕೊಂಡು ಹೋಗ್ಬಿಡು ನಿನ್ನ ಲೋಕಕ್ಕೆ. ನಾನು ನಿನ್ ಬಿಟ್ಟು ನಾನು ಇರೋದಿಲ್ಲ, ಆದ್ರಿಂದ ನನ್ನನ್ನು ಕರ್ಕೊಂಡು ಹೋಗ್ಬಿಡು ಅಂತ ತುಂಬಾ ಹೊತ್ತೇ ಹೇಳ್ಕೊಳ್ತಾನೆ. ಅವಾಗ ಪರಮಾತ್ಮ ಅಂತಾನೆ, ಹಂಗಾಗಲ್ಲಪ್ಪ, ನೀನು ಇರಬೇಕು, ನೀನು ಇಲ್ಲೇ ಇರಬೇಕು. ನೀನಿದ್ದು ಏನು ಮಾಡಬೇಕು ಅಂತಂದ್ರೆ, ಏನು ನಾನು ಇಲ್ಲಿ ಧರ್ಮವನ್ನ ವ್ಯವಸ್ಥೆ ಮಾಡಿದ್ದೀನಿ, ಆ ಧರ್ಮವನ್ನ ನೀನು ಪ್ರಚಾರ ಮಾಡಬೇಕು ಲೋಕಕ್ಕೆ. ಆದ್ರಿಂದ ನಿನ್ನ ಕರ್ತವ್ಯ, ನೀನು ಇರಲೇಬೇಕು. ಸಮುದ್ರ ಸಪ್ತಮೇ ಹ್ಯೇನಾಂ ಪುರೀಂಚ ಪ್ಲಾವಯಿಷ್ಯತಿ. ಇವತ್ತಿಗೆ 7 ದಿವಸಕ್ಕೆ ಸಮುದ್ರ ಬಂದು ಈ ದ್ವಾರಾವತಿಯನ್ನು ಮುಳುಗಿಸ್ಬಿಡತ್ತೆ. ಆದ್ರಿಂದ ನೀ ಇಲ್ಲಿ ಇರಬೇಡ. ನವಸ್ತವ್ಯಂ ತ್ವಯೈವೇಹ ಮಯಾ ತ್ಯಕ್ತೆ ಮಹೀತಳೆ. ನಾನು ಇಲ್ಲದೇ ಇರೋ ಭೂಮಿಯಲ್ಲಿ ನೀನು ಯಾಕೆ ಇರ್ತೀಯ? ನೀನು ಇಲ್ಲಿ ಇರಬೇಡ ದ್ವಾರಾವತಿನಲ್ಲಿ, ಇಲ್ಲಿಂದ ಹೊರಡು ನೀನು. ಯಾಕೆ ಅಂತಂದ್ರೆ ಅಲ್ಲಿ ಕೊಡುವ ಕಾರಣ ಏನು ಗೊತ್ತಾ? ನೀ ಇಲ್ಲಿ ಇರಬೇಡ ಅನ್ನೋದಕ್ಕೆ ಅವ್ನು ಕೊಟ್ಟ ಕಾರಣ ಏನು? ಜನಃ ಅಧರ್ಮ ರುಚಿ. ಜನಗಳು ಅಧರ್ಮ ರುಚಿ, ಅಧರ್ಮದಲ್ಲಿ ಆಸೆ, ಸ್ವಾಭಾವಿಕವಾಗಿ ಆಸೆ ಈ ಜನಗಳಿಗೆ ಅಧರ್ಮ ಮಾಡೋದ್ರಲ್ಲಿ. ಆದ್ರಿಂದ ಭವಿಷ್ಯತಿ ಕಲವು ಯುಗೆ, ಕಲಿಯುಗದಲ್ಲಿ ಎಲ್ಲರೂ ಜನಗಳು ಅಧರ್ಮ ರುಚಿಯಲ್ಲಿ ಇರ್ತಾರೆ. ಆದ್ರಿಂದ ನೀ ಇಲ್ಲಿ ಇರಬೇಡ. ಏನ್ ಮಾಡ್ಬೇಕು? ಹೋಗಿ ನೀನು ಬದ್ರಿಕಾಶ್ರಮಕ್ಕೆ ಹೋಗಿ, ಅಲ್ಲಿ ನಾನು ವೇದವ್ಯಾಸ ರೂಪದಿಂದ ಇರ್ತೀನಿ, ನೀ ಅಲ್ಲಿರು, ನಾನಿರೋ ಕಡೆ ಇರೋ, ಅಲ್ಲೇ ಇರು. ಅಲ್ಲಿದ್ದು ಕಾಲ ಬಂದಾಗ ನೀನು ತತ್ವಪ್ರಚಾರಕ್ಕೆ ವಾಪಸ್ ಬಾ ಅಂತ ಪರಮಾತ್ಮ ಆದೇಶವನ್ನು ಮಾಡಿ ಉದ್ಧವನನ್ನ ಕಳಿಸ್ತಾನೆ. ಅಲ್ಲಿಂದ ಹೊರಡು ನೀನು ಅಂತ ಹೇಳಿ ಕಳಿಸ್ಬಿಡ್ತಾನೆ. ಸರಿ, ಪರಮಾತ್ಮನ ಆದೇಶ ಮಾಡಿದ್ಮೇಲೆ ನಾ ಮೀರೋದಕ್ಕೆ ಸಾಧ್ಯ ಇಲ್ಲ. ಆಯ್ತು ಸ್ವಾಮಿ, ನಾನು ಹೋಗ್ತೀನಿ, ಆದ್ರೆ ನನಗೆ ತತ್ವಜ್ಞಾನ ಕೊಡು ಅಂತ ಉದ್ಧವ ಪ್ರಾರ್ಥನೆ ಮಾಡ್ಕೊಳ್ತಾನೆ. ನನ್ನ ಜನ್ಮ ಸಾರ್ಥಕ ಆಗಬೇಕಾದ್ರಿಂದ ನನಗೆ ತತ್ವಜ್ಞಾನ ಕೊಡು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಸೋಹಂ ಮಮಾಹಮಿತಿ ಮೂಢಮತಿರ್ವಿಘಾಡ ತ್ವನ್ಮಾಯಯಾ ವಿರಚಿತಾತ್ಮನಿ ಸಾನುಬಂಧೆ ತತ್ವಂಜಸಾ ನಿಗದಿತಂ ಭವತಾ ಯತಾಹಂ ಸಂಸಾದಯಾಮಿ ಭಗವನ್ ಅನುಷಾಧಿಭೃತ್ಯಂ. ನನ್ನನ್ನು ಅನುಷಾದಿ, ಶಾಸನ ಮಾಡು ಸ್ವಾಮಿ, ನೀನು ನನ್ನ ಶಿಕ್ಷಣ ಮಾಡು. ಶಿಕ್ಷಣ ಪಾಠ ಹೇಳ್ಕೊಡೋದು, ಪಾಠ ಹೇಳ್ಕೊಡ್ಬೇಕಾದ್ರೆ ಶಿಕ್ಷಣ ಅಂದ್ರೆ ಶಿಕ್ಷೆ ಕೊಡೋದು ಅಂತ, ಶಾಸನ ಮಾಡೋದು ಅಂತ ಅರ್ಥ. ಅದನ್ನ ಮಾಡು, ನೀನು ನನ್ನನ್ನು ನಿಗ್ರಹ ಮಾಡು. ನೀನು ಯಾವ ಮಾರ್ಗ ತೋರಿಸ್ಕೊಡ್ತೀಯೋ, ಯಥಾ ಅಹಂ, ನೀನು ಹೆಂಗೆ ಹೇಳ್ಕೊಡ್ತೀಯ, ತಥಾ ಅಹಂ ಸಂಸಾಧಯಾಮಿ, ನಾ ಅದನ್ನ ಹಾಗೆ ಸಾಧಿಸ್ತೀನಿ. ನೀ ಹೇಳ್ಕೊಟ್ಟಂತೆ ನಾ ಅದನ್ನು ಮಾಡ್ತೀನಿ. ಅದನ್ನ ನನಗೆ ಹೇಳ್ಕೊಡು. ಯಾಕೆ ಅಂದ್ರೆ ಈ ಲೋಕ ಏನಾಗಿದೆ, ನಾನು ಆ ಲೋಕದಲ್ಲಿ ಸೇರ್ಕೊಂಡಿರೋನು. ಸೋಹಂ ಮಮಾಹಂ ನೀತಿ ಮೂಢಮತಿ. ನಾನು ನಂದು, ನಾನೇ ಅವನು, ನಂದೇ ಇದು ಅನ್ನುವಂತಹ ಮೂಢಮತಿಯಲ್ಲಿ ಎಲ್ಲರೂ ಕೂತ್ಕೊಂಡಿದ್ದಾರೆ. ತ್ವನ್ಮಾಯಯಾ ವಿರಚಿತಂ. ಅದನ್ನ ನಾವು ಬೈಯುವಂತಿಲ್ಲ, ಯಾಕೆಂದ್ರೆ ಅದು ನಿನ್ನ ಮಾಯ, ನೀನೇ ಹಾಕಿಟ್ಟಿರೋದು ಅದನ್ನ. ಆ ವಿರಚಿತಂ ಆತ್ಮನಿ ಸಾನುಬಂಧೆ, ಈ ಅನುಬಂಧಗಳ ಜೊತೆಯಲ್ಲಿ ಬಂದಿರುವಂತಹ ಮಾಯಾ ಅದು. ಅದನ್ನ ದಾಟಬೇಕು. ಆ ದಾಟೋದಕ್ಕೆ ನೀನು ಏನ್ ಮಾರ್ಗವನ್ನು ಹೇಳ್ಕೊಡ್ತೀಯ, ನಾನು ಅದನ್ನ ಹಾಗೆ ಅದನ್ನ ಪರಿಪಾಲಿಸ್ತೀನಿ. ಅದರಿಂದ ನನ್ನನ್ನು ಶಾಸನ ಮಾಡು ಅಂತ ಉದ್ಧವ ಕೇಳ್ಕೊಳ್ತಾನೆ. ಸರಿ, ಪರಮಾತ್ಮ ಅದಕ್ಕೆ ಹೇಳ್ತಾ, ನೋಡು, ನಿನ್ನ ತತ್ವಜ್ಞಾನವನ್ನು ಕೊಡ್ತೀನಿ. ಈ ಪ್ರಾಯೇಣ ಮನುಜಾಲೋಕೆ, ಪ್ರಾಯ ಈ ಲೋಕದಲ್ಲಿ ಏನು ಮನುಜರು ಇದಾರಲ್ಲ, ಇವರೆಲ್ಲರೂ ಲೋಕ ತತ್ವ ವಿಚಕ್ಷಣ, ಏನು ಲೋಕ ತತ್ವಜ್ಞಾನ ಇರುವವರಿದ್ದಾರೆ. ಸಮುದ್ಧರಂತಿ ಹ್ಯಾತ್ಮಾನಂ ಆತ್ಮನೇವ ಅಶುಭಾಷಯಾತು. ಆತ್ಮನೈವ. ಈ ಜ್ಞಾನಿಗಳ ಲೋಕದಲ್ಲಿ ಏನಿರ್ತಾರಲ್ಲ, ಅವರೆಲ್ಲರೂ ಹೊಸ ಸಾಧನೆಯನ್ನು ಹುಡ್ಕೊಳ್ಳೋದಿಲ್ಲ. ಆತ್ಮನೇವ ಆತ್ಮನಾತ್ಮಾನ ಉದ್ಧರೇದ ಆತ್ಮನಾತ್ಮಾನಂ ಅಂತ ಶ್ರುತಿ ಇರೋದ್ರಿಂದ ಆತ್ಮದಿಂದಲೇ ಆತ್ಮನನ್ನು ಉದ್ಧಾರ ಮಾಡ್ಕೊಳ್ತಾರೆ. ಆತ್ಮದಿಂದ ಅಂದ್ರೆ ಮನಸ್ಸಿನಿಂದಲೇನೆ ಆತ್ಮನನ್ನ, ಜೀವನನ್ನು ಉದ್ಧಾರ ಮಾಡ್ಕೊಳ್ಳೋದು ಎಲ್ಲ ಜ್ಞಾನಿಗಳು ಮಾಡುವ ಕ್ರಮ. ಅದೊಂದೇ ಮಾರ್ಗ ಇರೋದು. ಎಲ್ಲರೂ ಅದೇ ತರ ಮಾಡ್ತಾರೆ. ಅಂತ ಹೊಸ ಅದಕ್ಕೊಂದು ಸಾಧನ, ಹೊಸ ಒಂದು ಟೂಲ್ ಬೇಕಾಗಿಲ್ಲ. ನಿನ್ನ ಹತ್ರನೇ ಇದೆ ಅದು ಸಾಧನೆ. ಯಾವುದು? ನಿನ್ನ ಮನಸ್ಸು.
ಆ ಮನಸ್ಸಿನಿಂದಲೇ ನಿನ್ನ ಸಾಧನೆಯನ್ನ ಮಾಡ್ಕೋ. ಆತ್ಮನೋ ಗುರುರಾತ್ಮ ಇವ ಪುರುಷಸ್ಯ ವಿಶೇಷತಃ. ಆತ್ಮನಿಗೆ ಆತ್ಮನೇ ಗುರು, ಅಂದ್ರೆ ಮನಸ್ಸೇ ಗುರು ಅಂತ ಅರ್ಥ. ನಮಗೆ ಅದೇ ಗುರು ಒಂದರ್ಥ. ಇನ್ನೊಂದರಲ್ಲಿ ಆತ್ಮ ಅಂದ್ರೆ ಪರಮಾತ್ಮನೇ ನಮಗೆ ಗುರು. ಆದ್ರಿಂದ ಯತ್ ಪ್ರತ್ಯಕ್ಷಾನುಮಾನ ಅಭ್ಯಾಂ ಶ್ರೇಯೋಸಾ ಅನುವಿಂದತೆ. ಪ್ರತ್ಯಕ್ಷ ಅನುಮಾನಾದಿಗಳಿಂದ ನಾವು ಅದನ್ನು ತಿಳ್ಕೊಂಡಿದೀವಿ. ನಮ್ಮ ಮನಸ್ಸು ಹೇಳದಂತೆ ನಾವು ಕೇಳ್ತೀವಿ. ನಮ್ಮ ಮನಸ್ಸೇ ನಮ್ಮನ್ನ ನಿಗ್ರಹ ಮಾಡೋದು. ಇದು ಮಾಡು, ಇದು ಮಾಡ್ಬೇಡ, ಹೀಗೆ ಮಾಡು, ಹಾಗೆ ಮಾಡು, ಎಲ್ಲ ನಿಯಂತ್ರಣ ಮಾಡೋದು ನಮ್ಮ ಮನಸ್ಸು. ಅದರಿಂದ ಅದೇ ಗುರು. ಆದ್ರಿಂದ ಈ ಮನಸ್ಸನ್ನ ಹಿಡ್ಕೊಂಡು ಉದ್ಧಾರನೂ ಆಗಬೇಕು. ಮನಯೇವ ಮನುಷ್ಯಾಣ ಏನದು ಮನಯೇವ ಮನುಷ್ಯಾಣ ಸಾಧನಂ ಬಂಧ ಮೋಕ್ಷಯೋ. ಅದರಿಂದ ಮನಸ್ಸೇ ನಮ್ಮ ಬಂಧಕ್ಕೆ ಮೋಕ್ಷಕ್ಕೆ ಎರಡಕ್ಕೂ ಇರುವಂತಹ ಸಾಧನ. ಆದ್ರಿಂದ ಇದರಿಂದಲೇ ನಾವು ಅದನ್ನು ಉದ್ಧಾರ ಮಾಡ್ಕೊಳ್ಬೇಕು. ಅದರಿಂದ ನಿನಗೆ ಅದಕ್ಕೆ ಬೇಕಾಗಿರುವಂತಹ ಒಂದು ಇತಿಹಾಸವನ್ನೇ ಹೇಳ್ತೀನಿ ಕೇಳು ಅಂತ ಪರಮಾತ್ಮ ಹೇಳ್ತಾನೆ. ಅವಧೂತಸ್ಯ ಸಂವಾದಂ ಯದೋ ರಮಿತ ತೇಜಸಃ. ಅವಧೂತ ಅಂತ ಒಬ್ಬ ಇದ್ದ. ಅವನ ಹತ್ರ ಯದು ಮಹಾರಾಜ ಬಂದ. ಅವನು ಲೋಕದಲ್ಲಿ ಅವಧೂತ ಹೇಗಿದ್ದ ಅಂತ ಅವನು ಹೇಳ್ಕೊಳ್ತಾನೆ. ತನ್ನ ಕತೆ, ತಾನು ಹೇಗಿದ್ದೆ, ತಾನು ಏನ್ ಮಾಡ್ತಾ ಇದ್ದೆ ಅಂತೆಲ್ಲ ಹೇಳ್ಕೊಳ್ತಾನೆ. ಎಲ್ಲರೂ ಅವನನ್ನು ನೋಡಿದ್ರೆ ಅವನ ಮೇಲೆ ಉಗಿಯೋದು, ಕಲ್ಲು ಹೊಡೆಯೋದು, ಮಣ್ಣು ಎರಚೋದು, ಕಸ ಹಾಕೋದು, ಅವನ ಮೇಲೆ ಎಲ್ಲ ಮಾಡ್ತಾ ಇರ್ತಾರೆ. ಅವ್ನು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿರಲ್ಲ. ಅವ್ನು ಏನ್ ಮಾಡಿದ್ರು, ಯಾರು ಏನ್ ಮಾಡಿದ್ರು ಅವ್ರ ಮೇಲೆ ಕೋಪ ಮಾಡ್ಕೊಳ್ತಾ ಇರಲ್ಲ, ಯಾರನ್ನು ಬೈತಾ ಇರಲ್ಲ. ನಾನು ಜ್ಞಾನಿ, ಏನ್ ನಾನು ಹಿಂಗೆ ಅವಮಾನ ಮಾಡ್ತಾ ಇದ್ದೀರಿ ಅಂತ ಅಂತಿರ್ಲಿಲ್ಲ. ತಂಪಾಡಿತಾನೆ, ಯಾರು ಏನಾರ ಮಾಡ್ಕೊಳ್ರಿ ಅಂತ ಸುಮ್ಮನೆ ಇರ್ತಿದ್ದ ಅವನು. ಹಾಗೇ ಅವನು ಕಾಲ ಕಳ್ಕೊಂಡಿದ್ದ. ಅಂತಹ ಅವಧೂತನನ್ನ ಎದು ಗಮನಿಸಿದ. ಇವನು ಸಾಮಾನ್ಯ ಅಲ್ಲ, ಇವನು ಯಾವುದೋ ಒಬ್ಬ ಜ್ಞಾನಿ. ಅವನು ಬಂದ್ ಕೇಳಿ, ನೀ ಹೆಂಗೆ ಈ ತರ ಇದೀಯಾ ಅಂತ ಕೇಳ್ತಾನೆ. ನೀನು ಹೆಂಗೆ ಈ ತರ ಇರೋದಕ್ಕೆ ಸಾಧ್ಯ ಆಯ್ತು? ಇಷ್ಟು ಜನಗಳ ನಿನಗೆ ಅವಮಾನ ಮಾಡ್ತಾ ಇದ್ರು ನೀನ್ ಹೇಗೆ ಹೀಗಿದೀಯಾ ಅಂತ. ಇದೇ ಜನಗಳ ಮಧ್ಯೆ ಇದೀಯಾ, ನೀ ಜನಗಳನ್ನ ಬಿಟ್ಟು ಹೋಗ್ತಾ ಇಲ್ಲ, ನೀ ಹೇಗೆ ಇದನ್ನ ಸಾಧನೆ ಮಾಡ್ಕೊಂಡಿ ಅಂತ ಹೇಳು ಅಂತಂದಾಗ ಅವನು ಹೇಳ್ತಾನೆ, ಇಲ್ಲ, ನನಗೆ ಒಬ್ಬರಲ್ಲ ಗುರುಗಳಿರೋದು, ನನಗೆ ಒಟ್ಟು 24 ಜನ ಗುರುಗಳಿದ್ದಾರೆ. ಆ 24 ಜನ ಗುರುಗಳಿಂದ ನಾನು ಒಂದೊಂದು ವಿಷಯವನ್ನು ಕಲ್ತ್ಕೊಂಡಿದ್ದೀನಿ ಅಂತ ಅವನು ಹೇಳಿದಾಗ ಎದು ಕೇಳ್ತಾನೆ, ಯಾರಪ್ಪ ಅಂತ 24 ಗುರುಗಳು, ಯಾರವರು? ಇಡೀ ಲೋಕದಲ್ಲಿ ಒಬ್ಬರ ಹೆಸರು, ಯಾರು ಈ ಊರು ಜನ ಪ್ರಸಿದ್ಧವಾದ ಆಚಾರ ಅಂದ್ರೆ ಒಬ್ಬರ ಹೆಸರು ಹೇಳ್ತಾರೆ. ಈಗ ನೋಡಿ 24 ಜನದ ಆಚಾರಗಳು ಯಾರಿದ್ದಾರೆ ಅಂತ ಅಂತ ಅವನು ಎದು ಕೇಳಿದಾಗ ಅವಧೂತ ಹೇಳ್ತಾ ಹೋಗ್ತಾನೆ, ಯಾರು ನನಗೆ 24 ಗುರುಗಳು ಅಂತ. ಅದೇನು ಅಂತ ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು. ಹರೇ ನಮಃ. ನಾಳೆಯಿಂದ ಟೈಮಿಂಗ್ಸ್ ಚೇಂಜ್ ಇದೆ. 6:30 7:30 ನಾಳೆಯಿಂದ. ವೇದಾಂತ